So hello everyone, my name is Irfan. I am a maths lecturer. So ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ದೀವಿ ಅಂದರೆ ಎಕ್ಸೈಸ್ 5.6 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಿ. ಸೊ ಈಗ ಏನು ಮಾಡೋಣ, ಎಕ್ಸೈಸ್ 5.6 ಕಂಪ್ಲೀಟ್ ಸೊಲ್ಯೂಷನ್ಸ್ ಸಾಲ್ವ್ ಮಾಡೋಣ. ಓಕೆ, ಸೊ ನೋಡಿ, ಸೊ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಚಾಪ್ಟರ್ ಎಕ್ಸೈಸ್ ಕ್ವಶನ್ಸ್ ವಿತ್ ಎಕ್ಸೈಸ್, ಓಕೆ, ಎಕ್ಸೈಸ್ ಕ್ವಶನ್ಸ್ ವಿತ್ ಎಕ್ಸಾಂಪಲ್ಸು ಸಾಲ್ವ್ ಮಾಡ್ತಿದ್ದೀನಿ ವಿತ್ ಕಾನ್ಸೆಪ್ಟ್ ಕೂಡ. ಓಕೆ, ಸೊ ವಿಡಿಯೋ ಡಿಸ್ಕ್ರಿಪ್ಷನ್ನು ಪ್ರತಿಯೊಂದು ಚಾಪ್ಟರ್ದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಅದೇ ಥರ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ಈಗ ನಿಮಗೆ ಪಿ ಯು ಬೋರ್ಡ್ಗೆ ಯಾವ್ಯಾವ ಚಾಪ್ಟರ್ದಿಂದ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಯಾವ್ಯಾವ ಥರದ್ದು ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೀನಿ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಮತ್ತೆ ಏನಿರುತ್ತೆ ಅಂದರೆ ಇಲ್ಲಿ ಕ್ಲಾಸ್ ಏನು ಮಾಡಿರ್ತಾನಲ್ಲ ಅದ್ರದ್ದೇನು PDF ನೋಟ್ಸ್ ಇರುತ್ತಲ್ಲ, ಆ PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಈಗ ನಾವೇನು ಮಾಡೋಣ, ಕೆಲವೊಬ್ಬರಿಗೆ ವಿಡಿಯೋ ಏನು ನೋಡಿ, ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನಿಸುತ್ತೆ, ಅವ್ರು ಏನು ಮಾಡಿ ವಿಡಿಯೋ ಸ್ಪೀಡ್ ಮಾಡ್ಕೊಂಡು ನೋಡಿ. ಯಾರಿಗೆ ಸ್ಪೀಡ್ ಅನಿಸುತ್ತೆ ಅವ್ರು ಏನು ಮಾಡಿ ವಿಡಿಯೋ ಸ್ಲೋ ಮಾಡ್ಕೊಂಡು ನೋಡಿ. ಸೊ ಇಲ್ಲಿ ನೋಡಿ, ಈ ಎಕ್ಸೈಸ್ 5.6 ಅಲ್ಲಿ ಏನಿದೆ ಅಂದರೆ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಅಲ್ಲಿ ಇರ್ತಾವೆ ಇಕ್ವೇಷನ್ಸ್, ಅದನ್ನ ಏನು ಮಾಡಬೇಕು ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ, ಸೊ ನಾವು ಫಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ರೆ, ಸೊ ದಿಸ್ ಅಂದ್ರೆ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬಿಟ್ಟು ಬೇರೆ ಟರ್ಮ್ಸ್ ಎಲ್ಲ ಇದೆ, ಟಿ ಟರ್ಮ್ಸ್ ಆಫ್ ಇರ್ತವೆ. ಅದರಿಂದ ನಾವೇನು ಮಾಡಬೇಕು, dy/dx ಕಂಡು ಹಿಡಿಬೇಕು. ಓಕೆ, ಸೊ ನಾವು x ದಟ್ ಈಸ್ ಈಕ್ವಲ್ ಟು 2at, y ದಟ್ ಈಸ್ ಈಕ್ವಲ್ ಟು at⁴ ಇದೆ. ಸೊ ನಾವೇನು ಮಾಡೋಣ, ಸೊ ನಾವು ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy/dx. ಎಲ್ಲ ಕ್ವಶನ್ 1 ಇಂದ 10 ಏನಿದೆ ಕ್ವಶನ್ಸ್ ಅವೆಲ್ಲವೂ ನಾವೇನು ಮಾಡಬೇಕು, dy/dx. ಇನ್ ಆರ್ಡರ್ ಟು ಫೈಂಡ್ dy/dx ಇದನ್ನ ಏನು ಮಾಡೋಣ, ಫಸ್ಟ್ ಕೊಟ್ಟಿರೋದು ಹೆಂಗೆ ಬರ್ಕೊಳ್ಳಿ, x ದಟ್ ಈಸ್ ಈಕ್ವಲ್ ಟು 2at². ಓಕೆ, ನಾವು y ದಟ್ ಈಸ್ ಈಕ್ವಲ್ ಟು at⁴. ಓಕೆ, ನಾವೇನು ಮಾಡ್ಬೇಕಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋಣ. ವೈ ಬಿಕಾಸ್ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy/dx. ಓಕೆ, dy/dx ಕಂಡುಹಿಡಿಯಬೇಕು ಏನು ಬರುತ್ತೆ ಅಂತೇಳಿ. ಸೊ ಫಸ್ಟ್ ಏನಂದ್ರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, with respect to t. ಅವಾಗ ಏನಾಗುತ್ತೆ, this will become out dx/dt that is equal to 2 ಅನ್ನೋದು ಕಾನ್ಸ್ಟೆಂಟ್ ನೋಡಿ, 2 ಅನ್ನೋದು ಕಾನ್ಸ್ಟೆಂಟ್, ಅದಕ್ಕೋಸ್ಕರ ಹೊರಗೆ ಬರ್ಕೊಳ್ಳಿ. ಆಮೇಲೆ ಏನೋ ಡಿಫ್ರೆನ್ಶಿಯೇಟ್ t² ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಓಕೆ, ಆಮೇಲೆ ಇದೇ ತರ ಇದನ್ನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಓಕೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದ್ರೆ ಏನಾಗುತ್ತೆ, dy/dt that is equal to ನಾವೇನಾಗುತ್ತೆ ಏನಾದ್ರು ಕಾನ್ಸ್ಟೆಂಟ್ ಹೆಂಗೆ ಬರ್ಕೊಳ್ಳಿ, ನಾವು t⁴ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಷಿಯೇಷನ್ ಆಫ್ t⁴. ಓಕೆ, ನಾವು ಸೊ 2a you write as it, t² ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ, ದಟ್ ಈಸ್ t² ಡಿಫ್ರೆನ್ಷಿಯೇಷನ್ ಇಸ್ 2t ಬರುತ್ತೆ, 2t ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದೇನಾಯ್ತು ನಮಗೆ 2 × 2 ಮಾಡಿದ್ರೆ 4at ಆಗುತ್ತೆ ನಮಗೆ. ಸೊ dx/dt. ಓಕೆ, ಸೊ dx/dt ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, 4at ಬರುತ್ತೆ, 4at ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ dy/dt ದಟ್ ಈಸ್ ಈಕ್ವಲ್ ಟು a ಟೈಮ್ಸ್ ಆಫ್ t⁴ ಆಯ್ತಾ, a ಟೈಮ್ಸ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ t⁴ ಆಯ್ತಾ. ಸೊ dy/dt ದಟ್ ಈಸ್ ಈಕ್ವಲ್ ಟು ಏನದು ಹೆಂಗೆ ಬರ್ಕೊಳ್ಳಿ, t⁴ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ಸೊ 4 × t⁴ ಆಗುತ್ತೆ, 4 × t⁴ ಇಷ್ಟೇ ನೋಡಿ. ಸೊ ಇದಾಯ್ತಾ. ನೆಕ್ಸ್ಟ್ dy/dt ಬಂತು, dx/dt. ಸೊ ಅವರ್ ಇಂಟೆನ್ಷನ್ ಇಸ್ ಟು dy/dx ಹೌದಾ, ಇದು dy/dx ಕಂಡುಹಿಡಿಯೋಕ್ಕೋಸ್ಕರ ಯು ನೋ ದಟ್ dy/dx ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ dy/dx ದಟ್ ಈಸ್ ಈಕ್ವಲ್ ಟು ಸೊ dy/dt dx/dt. ಈ ಥರ ಬರೀಬೋದಾ, dy/dt ವಾಪಸ್ dt ಕ್ಯಾನ್ಸಲ್ ಮಾಡಿದ್ರೆ dy/dx ಬರುತ್ತೆ. ಓಕೆ, ಸೊ ದಟ್ ಈಸ್ ನಿಮಗೆ dy/dx ಕ್ಯಾನ್ ಈ ಥರ ಬರೀಬೋದು. ಓಕೆ, dy/dt ಅಂದ್ರೆ ಏನಿದೆ ನಮಗೆ, ದಟ್ ಈಸ್ dy/dt ಅಂದ್ರೆ 4at³ ಇದೆ, 4at³. ಅದೇ ಥರ dx/dt ಅಂದ್ರೆ ಏನಿದೆ, ದಟ್ ಈಸ್ 4at ಇದೆ ನೋಡಿ, 4at. ಓಕೆ, 4 ಕ್ಯಾನ್ಸಲ್ ಮಾಡಿ, a ಕ್ಯಾನ್ಸಲ್ ಮಾಡಿ, 1t ಕ್ಯಾನ್ಸಲ್ ಮಾಡಿ, ಉಳಿಯೋದಷ್ಟು ನಮಗೆ t² ಉಳಿತೆ. ಅಂದರೆ ಸೊ ದಟ್ ಈಸ್ ನಥಿಂಗ್ ಬಟ್ dy/dx ದಟ್ ಈಸ್ ಈಕ್ವಲ್ ಟು ಏನು ಉಳಿತೆ ನಮಗೆ, t² ಬರುತ್ತೆ. ಓಕೆ, ಇಷ್ಟು ನೋಡಿ. ಸೊ ದಿಸ್ ದೇ ಹ್ಯಾವ್ ಆಸ್ಕ್ಡ್ ಟು ಫೈಂಡ್ dy/dx. ಇಷ್ಟು ನೋಡಿ, ಇಷ್ಟು ಕಂಡುಹಿಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೇಮ್ ನೋಡಿ, ಎಕ್ಸಾಕ್ಟ್ಲಿ ಹೆಂಗ್ ಮಾಡಿವಿ ಅದೇ ಥರ ಕ್ವಶನ್ನು ನಮಗೆ ಈಗ ಹೆಂಗ್ ಮಾಡಿ, ಪ್ರೀವಿಯಸ್ ಕ್ವಶನ್ ಹೆಂಗ್ ಮಾಡಿ ಅದೇ ಥರ. ಸೊ ಫಸ್ಟ್ ಕೊಟ್ಟಿರೋದು ಏನು ಕೊಟ್ಟಿರೋದು ಅದು ಬರ್ಕೊಳ್ಳಿ, x ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ರೆ, ದಟ್ ಈಸ್ a cos θ. ನಾವೇನು ಕಂಡುಹಿಡಬೇಕು, dy/dx ಕಂಡುಹಿಡಬೇಕು ಹೌದಾ. ಸೊ ವಿ ಹ್ಯಾವ್ ಟು ಫೈಂಡ್ dy/dx. x ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ರೆ, a cos θ ಬರ್ಕೊಳ್ಳಿ. y ದಟ್ ಈಸ್ ಈಕ್ವಲ್ ಟು b cos θ. ಹೆಂಗಿದೆ
ನಾವು ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡಿ. ಅವಾಗ ಟಿ ಇತ್ತು ಅದಕ್ಕೋಸ್ಕರ ಟಿ ಮಾಡಿದ್ವಿ. ಓಕೆ, ಆ ಟಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದ್ವಿ. ಇಲ್ಲಿ ಟೀಟಾ ಐತೆ ಅದಕ್ಕೋಸ್ಕರ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಅವಾಗ ಏನು ಬರುತ್ತೆ, ಎಕ್ಸ್ ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡಿದ್ರೆ ಡಿ ಎಕ್ಸ್ ಬೈ ಡಿ ಟೀಟಾ ದಟ್ ಈಸ್ ಈಕ್ವಲ್ ಟು ಏನದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಟೀಟಾ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಟೀಟಾ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಓಕೆ, ಇಲ್ಲ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಕಾಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ ಮೈನಸ್ ಸೈನ್ ಟೀಟಾ ಬರುತ್ತೆ. ಮೈನಸ್ ಸೈನ್ ಟೀಟಾ ಬರ್ಕೊಳ್ಳಿ. ಓಕೆ, ಅಂದರೆ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟೀಟಾ ಏನು ಬಂತಂದ್ರೆ ದಟ್ ಈಸ್ ಮೈನಸ್ ಎ ಸೈನ್ ಟೀಟಾ ಬಂತು. ಓಕೆ, ಸೊ ಅದೇ ಥರ ವೈ ಬಿ ಕಾಸ್ ಟೀಟಾ ಏನು ಮಾಡಿ ಇದನ್ನ ಏನು ಮಾಡಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಅವಾಗ ಏನಾಗುತ್ತೆ, ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ದಟ್ ಈಸ್ ಡಿ ವೈ ಬೈ ಡಿ ಟೀಟಾ. ಡಿ ವೈ ಬೈ ಡಿ ಟೀಟಾ ದಟ್ ಈಸ್ ಈಕ್ವಲ್ ಟು ಬಿ ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ನಾವು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಟೀಟಾ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಟೀಟಾ. Okay, so dy by d theta that is equal to dy by d theta that is equal to b ಹೆಂಗಿದೆ ಹಂಗೆ ಬರ್ಕೊಳ್ಳಿ. cos theta ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ sin theta ಆಗುತ್ತೆ. ಮೈನಸ್ sin theta ಬರ್ಕೊಳ್ಳಿ. ಓಕೆ, ನಾವು ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. dy by dx ಕಂಡುಹಿಡಿಯೋಕ್ಕೋಸ್ಕರ dy by dx that is we can write it as dy by d theta whole divided by dx by d theta. ಬೇಕಾದ್ರೆ ನೋಡಿ ವಾಪಸ್ ಡಿ ಥೀಟಾ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಕ್ಯಾನ್ಸಲ್ ಆಗಿಬಿಡ್ತವೆ. ಓಕೆ, ನಮ್ಗೆ ಏನು ಹೇಳುತ್ತೆ, ಡಿ ವೈ ಬೈ ಡಿ ಎಕ್ಸ್ ಇರುತ್ತೆ. ಬಟ್ ಡಿ ವೈ ಬೈ ಡಿ ಟೀಟಾ ನಮ್ಗೆ ಏನಿದೆ ಡಿ ಫಾರ್ಮುಲಾ ಬರ್ಕೊಂಡು ಡಿ ವೈ ಬೈ ಡಿ ಟೀಟಾ ಅಂದ್ರೆ ಏನಿದೆ ನಮಗೆ, ದಟ್ ಈಸ್ ಬಿ ಟೈಮ್ಸ್ ಆಫ್ ಮೈನಸ್ ಸೈನ್ ಟೀಟಾ. ಓಕೆ, ನೆಕ್ಸ್ಟ್ ಡಿ ಎಕ್ಸ್ ಬೈ ಡಿ ಟೀಟಾ ಏನಿದೆ ನಮಗೆ ಎ ಟೈಮ್ಸ್ ಆಫ್ ಮೈನಸ್ ಸೈನ್ ಟೀಟಾ. ಓಕೆ, ಇದು ಕ್ಯಾನ್ಸಲ್ ಮಾಡಿ. ವಾಟ್ ಯು ಲೆಫ್ಟ್ ವಿತ್ ಈಸ್ ನಮಗೆ ಬಿ ಡಿವೈಡೆಡ್ ಬೈ ಎ ಉಳಿತು. ನಮ್ಗೆ ಏನು ಉಳಿತು, ನಮಗೆ ಬಿ ಡಿವೈಡೆಡ್ ಬೈ ಉಳಿತು. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನಾವು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ದಟ್ ಈಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸೈನ್ ಟೀಟಾ, ವೈ ದಟ್ ಈಸ್ ಈಕ್ವಲ್ ಟು ಕಾಸ್ 2 ಟೀಟಾ. ಇಷ್ಟ ಆಯ್ತಾ? ಓಕೆ, ಸೊ ನಾವು ಏನು ಮಾಡೋಣ ಅಂದರೆ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸೈನ್ ಟೀಟಾ ಕೊಟ್ಟಿರೋದು ಬರ್ಕೊಟ್ಟು ಅವರ್ ಇಂಟೆನ್ಷನ್ ಎಷ್ಟು ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಹೌದಾ? ಸೊ ನಾವೇನು ಕಂಡಿಡಬೇಕು, ಡಿ ವೈ ಬೈ ಡಿ ಎಕ್ಸ್ ಕಂಡಿಡಬೇಕು. ಓಕೆ, ನಾಟ್ ಟು ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ನಾವೇನು ಮಾಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸೈನ್ ಟೀಟಾ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋಣ. ಸೊ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸೈನ್ ಟೀಟಾ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಅವಾಗ ಏನಾಗುತ್ತೆ, ನಮಗೆ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ದಟ್ ಈಸ್ ಡಿ ಎಕ್ಸ್ ಬೈ ಡಿ ಟಿ that is equal to differentiation of sin t. Okay, differentiation of sin t. Now dx by dt that is equal to sin theta na differentiate ಮಾಡಿದ್ರೆ ಏನಾಗುತ್ತೆ, ನಮಗೆ cos theta ಆಗುತ್ತೆ. cos theta ಬರ್ಕೊಳ್ಳಿ. ಓಕೆ, ಅದಾಯ್ತಾ? ನೆಕ್ಸ್ಟ್ ನೋಡಿ, ನಮ್ಗೆ ಏನಿದೆ, ನಮಗೆ y that is equal to cos 2 theta ಅಂತ ಕೊಟ್ಟಿದ್ದಾರೆ. ಓಕೆ, so y that is equal to cos 2 t. ಓಕೆ, ಇದನ್ನೇನು ಮಾಡೋಣ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ. ಅವಾಗ ಏನಾಗುತ್ತೆ, ಡಿ ವೈ ಬೈ ಡಿ ಟಿ ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ 2t. ಓಕೆ, ಡಿ ವೈ ಬೈ ಡಿ ಟಿ ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ 2t. ಕಾಸ್ 2t ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಮೈನಸ್ ಸೈನ್ 2t ಬರುತ್ತೆ. ಹೌದಾ? ಆಮೇಲೆ ಏನು ಮಾಡಬೇಕು, ಈ ಸೈನ್ 2t ನೂ ಡಿಫ್ರೆನ್ಷಿಯೇಟ್ ಮಾಡೋದು. ಸೈನ್ 2t ನ ಡಿಫ್ರೆನ್ಷಿಯೇಟ್ ಮಾಡೋದು ಏನು ಬರುತ್ತೆ, 2 ಬರುತ್ತೆ. 2 ಬರ್ಕೊಳ್ಳಿ. ಓಕೆ, ಅದೇ ಥರ ನಮಗೇನಿದೆ, ಇಷ್ಟು ನೋಡಿ, ಇದನ್ನ ಏನು ಮಾಡಿದ್ರೆ ಡಿ ವೈ ಬೈ ಡಿ ಟಿ ದಟ್ ಈಸ್ ಈಕ್ವಲ್ ಟು ಮೈನಸ್ 2 ಟೈಮ್ಸ್ ಆಫ್ ಸೈನ್ 2t ಆಯ್ತು ನೋಡಿ. ಓಕೆ, ಅದನ್ನೇನು ಮಾಡೋಣ, ಡಿ ವೈ ಬೈ ಡಿ ಎಕ್ಸ್ ಕ್ಯಾನ್ ರೈಟ್ ಆಸ್ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಟಿ ಹೋಲ್ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ. ಓಕೆ, ನಾವು ಡಿ ವೈ ಬೈ ಡಿ ಟಿ ಅಂದರೆ ಏನಿದೆ, ದಟ್ ಈಸ್ ಮೈನಸ್ 2 sin t ಡಿವೈಡೆಡ್ ಬೈ ಕಾಸ್ ಟಿ. ಓಕೆ, ನಾವು ಜಸ್ಟ್ ಮೈನಸ್ 2 ಹೆಂಗೆ ಬರ್ಕೊಳ್ಳಿ, ಟಿ ಅಲ್ಲ ಇದು. ಓಕೆ, sin 2t ಯು ಕ್ಯಾನ್ ರೈಟ್ ಆಸ್ 2 ಟೈಮ್ಸ್ ಆಫ್ sin t ಇಂಟು ಕಾಸ್ ಟಿ. ಇದು ಫಾರ್ಮುಲಾ. ಸೊ ನಮಗೆ sin 2t ಫಾರ್ಮುಲಾ ಅಂದರೆ ದಟ್ ಈಸ್ 2 sin t ಇಂಟು ಕಾಸ್ ಟಿ. ಓಕೆ, ಅದೇ ಕಾಸ್ ಟಿ ಡಿ ವೈ ಬೈ ಡಿ ಟಿ ಏನಿದೆ, ಕಾಸ್ ಟಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಕಾಸ್ ಟಿ ಈ ಕಾಸ್ ಟಿ ಕ್ಯಾನ್ಸಲ್ ಮಾಡಿ ನಮ್ಗೆ ಏನು ಉಳಿಯುತ್ತೆ, -1 2 ಮಾಡಿದ್ರೆ
ನಮಗೆ ಏನಾಗುತ್ತೆ -4 sin t. ಓಕೆ, ಇಷ್ಟು ನೋಡಿ, ಇಷ್ಟು ಮಾಡಿದ್ರೆ ನಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ ಏನು ಕೊಟ್ಟಿದ್ದಾರೆ. ಸೊ ದಟ್ x that is equal to 4t and y that is equal to 4 divided by t ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕೊಟ್ಟಿರೋದು ಬರ್ಕೊಳ್ಳಿ. ಸೊ x ಏನು ಕೊಟ್ಟಿದ್ದಾರೆ, that is x that is equal to 4t. ಓಕೆ, y that is equal to 4 divided by t ಕೊಟ್ಟಿದ್ದಾರೆ. ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಹೌದಾ, dy by dx ಕಂಡುಹಿಡಬೇಕು. dy by dx ಕಂಡುಹಿಡೋಕ್ಕೋಸ್ಕರ ಫಸ್ಟ್ ಏನು ಮಾಡೋಣ, dx by dt ಕಂಡುಹಿಡೋಣ, ಆಮೇಲೆ dy by dt ಕಂಡುಹಿಡೋಣ. ಸೊ ಇದನ್ನ ಏನು ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಆನ್ dx by dt ದಟ್ ಈಸ್ ಈಕ್ವಲ್ ಟು 4t ನ ಡಿಫ್ರೆನ್ಶಿಯೇಟ್ ಮಾಡಿ, 4 ನ ಹೊರಗೆ ಬರ್ಕೊಳ್ಳಿ, t ನ ಡಿಫ್ರೆನ್ಶಿಯೇಟ್ ಮಾಡಿ, ಅವಾಗ ಏನಾಗುತ್ತೆ dt ಡಿವೈಡೆಡ್ ಬೈ dt ಆಗುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಇದನ್ನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t, ಡಿಫ್ರೆನ್ಶಿಯೇಟ್ ವಿತ್ ಇದು x ಬರ್ದಿನಲ್ಲ t, ಸಾರಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಇದು. ಓಕೆ, ನಾವು ಹಿಯರ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಇದನ್ನು y ನ ಏನು ಮಾಡಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t. ಓಕೆ, ನಾವು ಇದನ್ನ ಫರ್ದರ್ ಇದನ್ನೇ ಸಿಂಪ್ಲಿಫೈ ಮಾಡ್ಕೊಂಡಿರ್ತೀವಿ. dx by dt ದಟ್ ಈಸ್ ಈಕ್ವಲ್ ಟು dx by dt ದಟ್ ಈಸ್ ಈಕ್ವಲ್ ಟು t ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ, ನಮ್ಗೆ ಏನು ಬರುತ್ತೆ 4 into 1 ಮಾಡಿದ್ರೆ 4 ಬರುತ್ತೆ. ಅದಕ್ಕೋಸ್ಕರ t ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, 1 into 4 ಮಾಡಿದ್ರೆ 4 ಬರುತ್ತೆ. ಅದೇ ತರ ನೋಡಿ, ಇದು y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dy by dt ದಟ್ ಈಸ್ ಈಕ್ವಲ್ ಟು ಈ 4 ನ ಹೊರಗೆ ಬರ್ಕೊಳ್ಳಿ, ನಾವೇನು ಮಾಡಬೇಕು, ಡಿಫ್ರೆನ್ಸಿಯೇಷನ್ ಆಫ್ 1 divided by t. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ 1 divided by t. ಓಕೆ, ಇದು ಗೊತ್ತಿರಬೇಕು. ಡಿಫ್ರೆನ್ಷಿಯೇಷನ್ ಆಫ್ 1 by x, ನಮಗೆ ಡಿಫ್ರೆನ್ಷಿಯೇಷನ್ ಆಫ್ 1 by x ಏನು ಬರ್ತಿತ್ತು ಅಂದ್ರೆ, ಸೊ ನಮ್ಮ ಡಿಫ್ರೆನ್ಷಿಯೇಷನ್ ಆಫ್ 1 by x ದಟ್ ಇಸ್ ಈಕ್ವಲ್ ಟು -1 divided by x ಸ್ಕ್ವೇರ್ ಬರ್ತಿದೆ. ಇದು ನೆನ್ಪಿಡ್ಬೇಕು, ನೀವು ನೆನ್ಪಿಟ್ರೆ ಬರ್ತಿಲ್ಲ ಅಂದ್ರೆ ನಾವು ಏನು ಮಾಡಬೇಕು, ಇದನ್ನ ಹೆಂಗ್ ಮಾಡ್ತೀನಿ ಅಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ x to the power -1 ಈ ತರ ಬರ್ಕೋಬಹುದು. 1 by x ನ x to the power -1 ಅಂದ್ರೆ x to the power -1 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸೊ ದಟ್ ಈಸ್ -1 to the power x to the power -1 ಹೌದಾ. Why? Because we know the differentiation of x to the power n. X to the power n differentiation ಏನು ಬರುತ್ತೆ ನಮಗೆ, x to the power n differentiation that is equal to n into x to the power n -1. ಓಕೆ, ಅದೇ ಫಾರ್ಮುಲಾ ಪ್ರಕಾರ ನಾನು ಬರ್ಕೊಡೀನಿ, ಇದೇ ಫಾರ್ಮುಲಾ ಪ್ರಕಾರ ಇದನ್ನ ಬರ್ಕೊಡೀನಿ. ಅವಾಗ ಏನಾಗುತ್ತೆ, ದಿಸ್ ಇಸ್ -1 into x to the power -2, which means this we can write as -1 divided x to the power 2. ಅದನ್ನೇ ಇಲ್ಲಿ ಬರ್ತಿದ್ದೀನಿ. ಓಕೆ, ಸೊ ನಾವು 1 divided by t ಇದು ಏನಾಗುತ್ತೆ, ದಟ್ ಈಸ್ 4 times of that is -1 divided by t ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ನಾವು dy by dt that is equal to dy by dt that is equal to -4 divided by t square. Okay, ಇಷ್ಟು ಬಂತು dy by dt ಇಷ್ಟು ಬಂತು. ನಾವು our intention is to find dy by dx. So dy by dx that is equal to, now dy by dx ಹೆಂಗ್ ಬರಿಬಹುದು ಅಂದ್ರೆ, so this I can write as dy by dt divided by dx by dt ಈ ತರ ಬರಿಬಹುದು ನಾನು. ಓಕೆ, ನಾವು dy by dt ಅಂದ್ರೆ ಏನಿದೆ, that is -4 divided by t square ಇದೆ, ಅದನ್ನ ಬರೀರಿ. ನಾವು ಹೋಲ್ ಡಿವೈಡೆಡ್ ಬೈ dx by dt ಅಂದ್ರೆ 4 ಇದೆ, 4 ಬರ್ಕೊಳ್ಳಿ. ನಾವು ಈ 4 ಕ್ಯಾನ್ಸಲ್ ಮಾಡಿ, 4 ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, -1 divided by t ಸ್ಕ್ವೇರ್ ಬರುತ್ತೆ ನೋಡಿ. ಓಕೆ, -1 divided by t ಸ್ಕ್ವೇರ್ ಬರುತ್ತೆ. ಇಷ್ಟು ನೋಡಿ, ಇಷ್ಟೇ ಬರ್ಕೊಂಡು ನಿಮ್ಗೆ, ಸೊ ಇಷ್ಟೇ ನೋಡಿ, ಇದೇ ಆನ್ಸರ್ dy by dx ಎಷ್ಟು ಮತ್ತು -1 by t ಸ್ಕ್ವೇರ್ ಇಷ್ಟು ನೋಡಿ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಅವ್ರು ಏನು ಕೊಟ್ಟಿದ್ರೆ, x that is equal to, so question number 5 ನೋಡಿ ಏನು ಕೊಟ್ಟಿದೆ, question number 5 x that is equal to cos theta minus cos theta, y that is equal to sin theta minus sin theta. So our intention is to find dy by dx. ಹೌದಾ, so dy by dx ಕಂಡುಹಿಡಬೇಕು ನಾನು. So what is dy by dx ಕಂಡುಹಿಡಬೇಕು. ಓಕೆ, so now I have to find dy by dx. what is first dy by dx by dt ಕಂಡುಹಿಡೋಣ, ಆಮೇಲೆ dy by dt ಕಂಡುಹಿಡೋಣ. ಫಸ್ಟ್ ನೋಡಿ, x that is equal to ಏನು ಕೊಟ್ಟಿದ್ರೆ, x that is equal to cos theta minus cos 2 theta. ಓಕೆ, cos theta minus cos 2. ಇದನ್ನ ಏನು ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಓಕೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಅವಾಗ ಏನು ಬರುತ್ತೆ ನಮಗೆ, dx by d theta that is equal to, okay, differentiation of cos theta, okay, differentiation of cos theta with respect to theta minus of differentiation of cos 2 theta. Okay, now cos theta na differentiate ಮಾಡಿದ್ರೆ ಏನಾಗುತ್ತೆ, that is minus sin theta ಬರುತ್ತೆ, minus sin theta ಬರ್ಕೊಳ್ಳಿ. ಈ ಮೈನಸ್ ಹೆಂಗಿದೆ ಹಂಗೆ ಬರುತ್ತೆ. cos 2 theta ನ ಡಿಫರೆನ್ಸ್ ಮಾಡಿ, cos 2 theta ನ ಡಿಫರೆನ್ಶಿಯೇಟ್ ಮಾಡಿದ್ರೆ that is minus sin 2 theta ಆಗುತ್ತೆ, minus sin 2 theta. ಆಮೇಲೆ ಏನು ಮಾಡಬೇಕು, ಈ 2 theta ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, that is 2 ಆಗುತ್ತೆ, 2 ಬರ್ಕೊಳ್ಳಿ. ಓಕೆ, ನಾವು ಇದೇನು ಬಂತಂದ್ರೆ ನಮಗೆ, ಸೊ ಹಿಯರ್ ಇಟ್ ಈಸ್ minus sin theta ಹೆಂಗಿದೆ ಹಂಗೆ ಬರುತ್ತೆ, minus sin theta. ಓಕೆ, ಇಲ್ಲಿ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ, ಈ 2 ಫ್ರಂಟ್ ಬರ್ಕೊಳ್ಳಿ, that is 2 sin 2 theta ಆಗುತ್ತೆ. ಓಕೆ, ನಾವು
ಸೊ ದಿಸ್ ಪಾಸಿಟಿವ್ ಇರೋದು ಫಸ್ಟ್ ಬರ್ಕೊಳ್ಳೋಣ. ಅವಾಗ ಏನಾಗುತ್ತೆ dx by d theta that is equal to dx by d theta that is equal to 2 sin 2 theta. ಓಕೆ 2 sin 2 theta minus sin theta ಆಗುತ್ತೆ ನೋಡಿ, minus sin theta ಇಷ್ಟು ನೋಡಿ. ಸೊ ಇಷ್ಟ ಆಯ್ತಾ? ಸೊ ಇಷ್ಟ ಆದ್ಮೇಲೆ ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ dy by d theta ಕಂಡುಹಿಡಿಯೋಣ. ಸೊ ದಟ್ ಈಸ್ ನಮ್ಗೆ ಏನಾಗುತ್ತೆ y that is equal to ಏನು ಕೊಟ್ಟಿದ್ರೆ ನಮಗೆ sin theta. ಓಕೆ y that is equal to sin theta minus sin 2 theta, sin theta minus sin 2 theta. ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಳ್ಳಿ. ಓಕೆ ಸಾರಿ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು theta, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು theta. ಅವಾಗ ಏನಾಗುತ್ತೆ dy by d theta, dy by d theta that is equal to ನಮ್ಗೆ ಏನಾಗುತ್ತೆ ಡಿಫರೆನ್ಸಿಯೇಷನ್ ಆಫ್ sin theta. ಓಕೆ ಡಿಫರೆನ್ಸಿಯೇಷನ್ ಆಫ್ sin theta minus of differentiation of sin 2 theta, differentiation of sin 2 theta. Now differentiation of sin theta ಏನು ಬರುತ್ತೆ ನಮಗೆ cos theta ಬರುತ್ತೆ. cos theta ಬರ್ಕೊಳ್ಳಿ, ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. differentiation of sin theta ಏನಿದೆ ನಮಗೆ cos 2 theta ಬರುತ್ತೆ. ಆಮೇಲೆ ಏನು ಮಾಡಿ ಈಗ 2 theta ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ 2 ಬರುತ್ತೆ, 2 ಬರ್ಕೊಳ್ಳಿ. ಓಕೆ ಅಂದ್ರೆ ನಮ್ಗೆ ಏನು ಬರುತ್ತೆ ಅಂದ್ರೆ dy by d theta that is equal to dy by d theta that is equal to cos theta. ಓಕೆ cos theta minus 2 cos 2 theta ಬರುತ್ತೆ ನೋಡಿ. ಸೊ ಇಷ್ಟು ಬಂತು dy by d theta ಇಷ್ಟು ಬಂತು, dx by d theta ಇಷ್ಟು ಬಂತು. ಸೊ ನಾವು just see dy by dx ನಾವು ಕಂಡುಹಿಡಬೇಕು. ಸೊ dy by dx that is equal to dy by dx ಅಂದ್ರೆ ಏನು dy by d theta, dy by d theta whole divided by dx by d theta. ಓಕೆ ಸೊ dy by d theta ಕಂಡುಹಿಡಿದ್ವಿ. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ ಏನಾಗುತ್ತೆ ನಮಗೆ that is cos theta minus 2 cos theta, cos theta minus 2 cos 2 theta. ಓಕೆ ಡಿವೈಡೆಡ್ ಬೈ ನಮಗೇನಿದೆ ಸೊ dx by d theta ಅಂದ್ರೆ ಏನಿದೆ ದಟ್ ಈಸ್ ನಮಗೇನಿದೆ 2 sin 2 theta, 2 sin 2 theta minus sin theta ಇದೆ ನೋಡಿ. ಓಕೆ ಇದನ್ನೇನು ಸಿಂಪ್ಲಿಫೈ ಮಾಡಕ್ಕೆ ಬರಲ್ಲ, ಸಿಂಪ್ಲಿಫೈ ಮಾಡಿ ಬಂದ್ರು ನಮಗೆ ಏನು ಆನ್ಸರ್ ಜಾಸ್ತಿ ಏನು ಡಿಫ್ರೆನ್ಸ್ ಬರಲ್ಲ. ಅದಕ್ಕೋಸ್ಕರ ಇಷ್ಟೇ ಬರೆದ್ಬಿಡಿ, ನಮ್ಗೆ ಏನಾಗುತ್ತೆ ಇಷ್ಟೇ ಬರೆದ್ಬಿಡಿ ಸಾಕು. ಇಷ್ಟೇ ಇಟ್ಟಾಗ ನಮಗೆ ಏನಾಗುತ್ತೆ ನಮಗೆ ಇಷ್ಟೇ ಆನ್ಸರ್ ಆಗುತ್ತೆ. ಓಕೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಬೇಕಾದ್ರೆ. ಓಕೆ ಈ ಕ್ವಶನ್ ನಂಬರ್ 6 ನೋಡಿ ಏನಿದೆ. ಕ್ವಶನ್ ನಂಬರ್ 6 ನಮಗೆ x that is equal to a theta minus sin theta ಇದೆ, y that is equal to a so a times of 1 plus cos theta ಇದೆ. ಇಷ್ಟು ಇದನ್ನ ಸೊ ಫಸ್ಟ್ ಏನಿದೆ ನಾವು ಏನು ಕಂಡುಹಿಡಬೇಕು ಸೊ ದಿಸ್ dy by dx ಕಂಡುಹಿಡಬೇಕು. ಸೊ ಬಟ್ ಈಸ್ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಓಕೆ ಸೊ dy by dx ಕಂಡುಹಿಡಬೇಕು. ಸರ್ ಫಸ್ಟ್ ಏನು ಮಾಡೋಣ dx by d theta ಕಂಡುಹಿಡೋಣ, ಆಮೇಲೆ dy by d theta ಕಂಡುಹಿಡೋಣ. ಓಕೆ ಸೊ ನಾವು x that is equal to ಏನು ಕೊಡ್ತಾರೆ x that is equal to a times of theta minus sin theta, x that is equal to theta minus sin theta ಹೆಂಗೆ ಬರಗಡಿ. ಓಕೆ ನೆಕ್ಸ್ಟ್ y that is equal to ಏನು ಕೊಟ್ಟಿದ್ರೆ y that is equal to a times of 1 plus cos theta. ಹೌದಾ a times of 1 plus cos theta ಇಷ್ಟು ಕೊಟ್ಟಿದೆ. ನಾವು ಇದನ್ನ ಡಿಫರೆನ್ಶಿಯೇಟ್ ರೆಸ್ಪೆಕ್ಟ್ ಟು theta ಮಾಡೋಣ. why because dx by d theta ಕಂಡುಹಿಡಬೇಕು, dy by d theta ಕಂಡುಹಿಡಬೇಕು. ಅದಕ್ಕೋಸ್ಕರ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು theta, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು theta. ಅವಾಗ ಏನು ಬರುತ್ತೆ ಅಂದ್ರೆ ಸೊ ದಟ್ ಈಸ್ dx by d theta, dx by d theta that is equal to ಏನದು ಕಾನ್ಸ್ಟೆಂಟ್ ಹೌದಾ ಏನದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಡಿಫರೆನ್ಸಿಯೇಷನ್ ಆಫ್ theta minus sin theta, ಡಿಫರೆನ್ಸಿಯೇಷನ್ ಆಫ್ theta minus sin theta. ಓಕೆ ಸೊ ನಾವು ಇಷ್ಟಿದೆ ನೋಡಿ. ಇದನ್ನ ಡಿಫರೆನ್ಶಿಯೇಟ್ ಮಾಡೋಣ. dx by d theta ಹೆಂಗಿದೆ ಹಂಗೆ ಬರ್ಕೊಳ್ಳಿ, a ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ theta ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ 1 ಬರ್ಕೊಳ್ಳಿ, ಮೈನಸ್ ಆಫ್ sin theta ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ cos theta ಬರುತ್ತೆ, cos theta ಬರ್ಕೊಳ್ಳಿ. ಓಕೆ ವಿಚ್ ಮೀನ್ಸ್ dx by d theta ನನ್ಗೆ ಏನು ಬಂತು dx by d theta that is equal to ನಮಗೆ a times of 1 minus cos theta ಬಂತು. ಹೌದಾ ಅದೇ ತರ ನಾವು ಇದನ್ನ dy by d theta ಕಂಡುಹಿಡೋಣ. ಸೊ ದಟ್ ಈಸ್ ಡಿಫರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು theta. ಅವಾಗ ಏನಾಗುತ್ತೆ ಇದು ದಿಸ್ ವಿಲ್ ಬಿಕಮ್ dy by d theta, dy by d theta. ಓಕೆ dy by d theta that is equal to a ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಡಿಫರೆನ್ಸಿಯೇಷನ್ ಆಫ್ 1 plus cos theta, ಡಿಫರೆನ್ಸಿಯೇಷನ್ ಆಫ್ 1 plus cos theta. ಓಕೆ ನೌ ಸೊ ಜಸ್ಟ್ ಸಿ ನಾವು dy by d theta ಹೆಂಗಿದೆ ಹಂಗೆ ಬರ್ಕೊಳ್ಳಿ, dy by d theta you write as it is that is equal to a ಅನ್ನೋದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ನಮಗೆ ಒಂದು ಡಿಫರೆನ್ಸಿಯೇಷನ್ ಆಗುತ್ತೆ 0 ಆಗುತ್ತೆ. ಸೊ ಓಕೆ ದಟ್ ಈಸ್ ಯು ರೈಟ್ 0 ಮೈನಸ್ ಆಫ್ ನಮ್ಮ cos theta ಡಿಫರೆನ್ಸಿಯೇಷನ್ ಆಗುತ್ತೆ ದಟ್ ಈಸ್ ಸಾರಿ ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ, ಪ್ಲಸ್ ಬರ್ಕೊಳ್ಳಿ. cos theta ಡಿಫರೆನ್ಸಿಯೇಷನ್ ಏನಾಗುತ್ತೆ ಮೈನಸ್ sin theta ಆಗುತ್ತೆ, ಮೈನಸ್ sin theta ಬರ್ಕೊಳ್ಳಿ. ಓಕೆ ನಾವು ಸೊ ಇದ್ರ ರಿಸಲ್ಟೆಂಟ್ ಏನಾಗುತ್ತೆ 0 ಮೈನಸ್ sin theta ಅಂದ್ರೆ ಮೈನಸ್ sin theta ಬರುತ್ತೆ ಇಂಟು a ಮಾಡಿದ್ರೆ ದಟ್ ಈಸ್ ಮೈನಸ್ a sin theta ಆಗುತ್ತೆ ನೋಡಿ, ದಟ್ ಈಸ್ ಮೈನಸ್ a sin theta. ಓಕೆ ಇಷ್ಟ ಆಯ್ತಾ ನಮಗೆ dx by d theta ಆಯಿತು, dy by d theta ಆಯಿತು. ಓಕೆ ನಾವು ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಓಕೆ dy by dx that is equal to this we can write as dy by d theta, dy by d theta divided by dx by d theta ಅಂತ ಬರೀಬಹುದು. dy by d theta divided by dx by d theta. ಓಕೆ dy by d theta ಅಂದ್ರೆ ಏನಿದೆ ನಮಗೆ ದಟ್ ಈಸ್ ಮೈನಸ್ a sin theta ಮೈನಸ್ a sin theta ಬರೀರಿ. ಓಕೆ ಹೋಲ್ ಡಿವೈಡೆಡ್ ಬೈ ಸೊ ನಮಗೆ dx by d theta ಅಂದ್ರೆ ಏನಿದೆ a times of 1 minus cos theta.
a times of 1 minus cos theta. Okay, that is equal to. So now you just see 1 minus cos theta ನಾವು ಹೆಂಗ್ ಬರಿಬಹುದು? 1 minus cos theta we can write as why because ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಬರೀತೀರಾ ನಮಗೆ. That is cos 2 theta that is equal to cos 2 theta that is equal to you know that is ನಮಗೆ 2 sin square. Okay, sorry, cos 2 theta that is equal to ನಮ್ಗೆ ಏನಿದೆ that is 1 minus 2 sin square theta. ಹೌದಾ? ಈ ಫಾರ್ಮುಲಾ ಇದೆ ಹೌದಾ? ಸೊ ಕಾಸ್ 2 ಥೀಟಾ ದಟ್ ಇಸ್ 1 minus 2 sin square theta ಅಂತ ಫಾರ್ಮುಲಾ ಇದೆ. ಸೊ ನಮಗೆ ಅದೇ ತರ ಇಲ್ಲಿ 2 ಥೀಟಾ ಆಯ್ತಾ, ಅವಾಗ ಥೀಟಾ ಇದ್ರೆ ಏನಾಗುತ್ತೆ, ಇಲ್ಲಿ ಅದ್ರದ್ದು ಹಾಫ್ ಆಗುತ್ತೆ. ಇಲ್ಲಿ ನೋಡಿ 2 ಥೀಟಾ ಇದ್ರೆ ಇದ್ರದ್ದು ಹಾಫ್ ಆಯ್ತು. ಅವಾಗ ಇದೇ ತರ ನೋಡಿ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು 1 minus 2 sin square theta by 2. ಓಕೆ, ಸೊ ಬಟ್ ಇಲ್ಲಿ ಏನಿದೆ 1 minus cos theta, ಇದನ್ನ 1 minus cos theta ಫಾರ್ಮ್ ಮಾಡೋದು ತರಕೋಸ್ಕರ ಇದು minus 2 sin square theta ಈ ಕಡೆ ತಂದ್ಬಿಡಿ, cos theta ಈ ಕಡೆ ತಗೊಂಡಾಗ ಅವಾಗ ಏನಾಗುತ್ತೆ ದಟ್ ಈಸ್ 1 minus cos theta that is equal to 2 sin square theta by 2, 2 sin square theta by 2. Okay, ಅಂದ್ರೆ 1 minus cos theta we can write as 2 sin square theta by 2. Okay, ಇಷ್ಟ ಆಯ್ತು. ನೆಕ್ಸ್ಟ್ ಅದೇ ತರ you know one more formula that is ಏನು sin 2 theta that is equal to sin 2 theta that is equal to ಏನು that is 2 times of sin theta into cos theta. ಹೌದಾ? sin theta into cos theta. ಅದೇ ತರ ಈಗ ನೋಡಿ ಇಲ್ಲಿ 2 ಇದ್ರೆ ಡಬಲ್ ಆಂಗಲ್ ಇದ್ರೆ ಇಲ್ಲಿ ಸಿಂಗಲ್ ಆಯ್ತು. ಅದೇ ತರ ನಮಗೆ ಇಲ್ಲಿ ಸಿಂಗಲ್ ಆದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಹಾಫ್ ಆಗುತ್ತೆ. ದಟ್ ಈಸ್ ಯು ಕ್ಯಾನ್ ರೈಟ್ ಆಸ್ 2 sin theta by 2 into cos theta by 2. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ ಇದೇ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಓಕೆ, ಮೈನಸ್ ರೈಟ್ ಆಸ್ ಇಟ್ ಈಸ್ sin theta ಯು ಕ್ಯಾನ್ ರೈಟ್ ಆಸ್ ಏನಂತ ಬರೀಬಹುದು 2 sin theta by 2 cos theta by 2. ಓಕೆ, 2 sin theta by 2 2 sin theta by 2 ಓಕೆ ಇಂಟು cos theta by 2 ಇಂಟು cos theta by 2. ಓಕೆ, ಹೋಲ್ ಡಿವೈಡೆಡ್ ಬೈ ನಮ್ಗೇನಿದೆ that is 1 minus cos theta ಅಂದ್ರೆ ಏನಿದೆ ನಮಗೆ 1 minus cos theta we can write as that is 2 sin square theta by 2, that is 2 sin square theta by 2. ಓಕೆ, ನಾವು ಈ 2 ಕ್ಯಾನ್ಸಲ್ ಮಾಡಿ 1 sin theta ಕ್ಯಾನ್ಸಲ್ ಮಾಡಿ ನಾವು ಏನು ಉಳಿತು cos theta by cos theta by 2 by sin theta by 2 ಬಂತು. ಸೊ that is cos theta by 2 sin theta by 2 we can write as dy by dx. ಓಕೆ, dy by dx that is equal to ನಮ್ಗೆ ಏನಾಗುತ್ತೆ ಇಲ್ಲಿ ನೋಡಿ ಮೈನಸ್ ಟೈಮ್ಸ್ ಆಫ್ cos theta by 2 divided by sin theta by 2 we can write as cot theta by 2. ಸೊ cot theta by 2. ಓಕೆ, ಸೊ ಇಷ್ಟು ನೋಡಿ, ಇಷ್ಟು ಕಂಪ್ಲೀಟ್ ಆಗಿ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬಂದಿದೆ ಅರ್ಥ. ಓಕೆ, ಸೊ ನಾವು ವಿಡಿಯೋನ ಪಾಸ್ ಮಾಡ್ಕೊಂಡು ಬೇಕಾದ್ರೆ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಈ ಕ್ವಶನ್ ಸ್ವಲ್ಪ ಲೆಂತ್ ಇದೆ ನೋಡಿ, ಈ ಕ್ವಶನ್ ಸ್ವಲ್ಪ ಲೆಂತ್ ಇದೆ, ಬಟ್ ನೀವು ನಿಮಗೆ ಬಹಳ ಪೇಷನ್ಸ್ ಇಟ್ಕೊಂಡು ನಾವು ಸಾಲ್ವ್ ಮಾಡಬೇಕು ಪ್ರತಿಯೊಂದು ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಸೊ ವಿ ವಿಲ್ ಸಾಲ್ವ್ ದಿಸ್ ಕ್ವಶನ್. ಈ ಕ್ವಶನ್ ಸಾಲ್ವ್ ಮಾಡೋಣ. ನಮ್ಗೆ ಏನಿದೆ ನಮಗೆ ಕೊಟ್ಟಿರೋದು ನಾವೇನು ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಹೌದಾ? ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx ಇದು ಕಂಡುಹಿಡಿಬೇಕು ನಾವು. ಓಕೆ, ಸೊ ಇನ್ ಆರ್ಡರ್ ಟು ಫೈಂಡ್ ದಿಸ್ ಒನ್ ವಿ ಹ್ಯಾವ್ ಟು ಫೈಂಡ್ dx by dt and dy by dt. ದಟ್ ಈಸ್ ಕೊಟ್ಟಿರೋದು ಏನಕ್ಕೆ ಕೊಟ್ಟಿರೋದು ಅದು ಬರ್ಕೊಳ್ಳಿ. ದಟ್ ಈಸ್ x that is equal to sin cube t divided by root of ನಮಗೆ cos 2t. ಓಕೆ, ಅದೇ ತರ y that is equal to ಏನಿದೆ that is cos cube t. ಇಲ್ಲೇ ಬರ್ಕೊಳ್ಳೋದು ಬ್ಯಾಡ ತಡ್ರಿ, ಇದನ್ನ ಮತ್ತೆ ಒಂದೊಂದೇ ಮಾಡ್ಕೊಂಡು ಹೋಗೋಣ. ವೈ ಬಿಕಾಸ್ ಇದು ಎಷ್ಟು ದೊಡ್ಡದಾಗುತ್ತೆ ಹೇಳಕ್ ಬರಲ್ಲ, ಅದಕ್ಕೋಸ್ಕರ ಒಂದೊಂದೇ ಸಪ್ರೇಟ್ ನೋಡಿ. ಫಸ್ಟ್ ನಿಮಗೆ ಸೊ u by v ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು. u by v ಡಿಫ್ರೆನ್ಸಿಯೇಷನ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ದಟ್ ಈಸ್ u dash into v minus of v dash into u divided by v square. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ u by v ಇದು. ಓಕೆ, ಸೊ ಅದೇ ಸರ ಈ ತರ ಇದೆ. ನಾವು ಏನ್ ಮಾಡೋಣ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡ್ಕೊಂಡು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ನಮಗೆ ದಿಸ್ ವಿಲ್ ಬಿಕಮ್ ಔಟ್ dx by dt. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ sin cube t divided by root of cos 2t. ರೂಟ್ ಆಫ್ ನಮ್ಗೆ ಏನ್ ಬರುತ್ತೆ ದಟ್ ಈಸ್ cos 2t. ಇದು ಡಿಫ್ರೆನ್ಸಿಯೇಷನ್ ಕಂಡುಹಿಡಿಬೇಕು ನಾವು. ದಿಸ್ ಇಸ್ ದ ನ್ಯೂಮರೇಟರ್ ಇರೋದು u ಅಂತ ತಗೊಳ್ಳೋಣ, ಡಿನಾಮಿನೇಟರ್ ಅಲ್ಲಿ v ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡೋಣ. ಓಕೆ, ಇಲ್ಲಿ ನೋಡಿ ಇದು ಫಾರ್ಮುಲಾ u divided by v whole dash that is equal to u dash into v minus v dash into u. ಅದೇ ಫಾರ್ಮುಲಾ ಟೈಪ್ ಮಾಡ್ಕೊಂಡು ಫಸ್ಟ್ v ನ ಡಿಫರೆನ್ಷಿಯೇಟ್ ಮಾಡಿ, u ನ ಡಿಫರೆನ್ಷಿಯೇಟ್ ಮಾಡೋಣ. ಡಿಫರೆನ್ಷಿಯೇಷನ್ ಆಫ್ ಏನಿದೆ sin cube t with respect to t. ಓಕೆ, ಇಲ್ಲಿ ರೂಟ್ ಆಫ್ cos 2t ಹಂಗೆ root of cos 2t you write as it is. Next
ಮೈನಸ್ ಆಫ್ ಆಮೇಲೆ ಏನು ಮಾಡಿ ಡಿಫ್ರೆನ್ಷನ್ ಆಫ್ ರೂಟ್ ಆಫ್ ಕಾಸ್ 2t ಡಿಫ್ರೆನ್ಷನ್ ಆಫ್ ರೂಟ್ ಆಫ್ ಕಾಸ್ 2t. ಓಕೆ ನಾವು ಇಂಟು ಸೈನ್ ಕ್ಯೂಬ್ ಟಿ ಹೆಂಗಿದೆ ಹಂಗೆ ಮಕ್ಕಳು ಇಂಟು ಸೈನ್ ಕ್ಯೂಬ್ ಟಿ ರೈಟ್ ಆಸ್ ಇಟ್ ಈಸ್ ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ ಏನಿದೆ ನಮಗೆ ಸೊ ದಟ್ ಈಸ್ ನಮಗೆ ಸೊ ವಿ ಸ್ಕ್ವೇರ್ ಅಂದರೆ ದಿಸ್ ಈಸ್ ವಿ ಎಲ್ ಪ್ಲಸ್ ಅಲ್ಲಿ ರೂಟ್ ಆಫ್ ನಮಗೆ ಕಾಸ್ 2t ಹೋಲ್ ಸ್ಕ್ವೇರ್ ಹೌದಾ ಹೋಲ್ ಸ್ಕ್ವೇರ್. ನಾವು ಜಸ್ಟ್ ಇದನ್ನ ಫರ್ದರ್ ಸಾಲ್ವ್ ಮಾಡ್ಕೊಂಡು ತಗೊಂಡು ನೋಡಿ ಏನಿದೆ ನಮಗೆ ಏನಾಗುತ್ತೆ ಸೈನ್ ಕ್ಯೂಬ್ ಟಿನ ಈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ರೆಸ್ಪೆಕ್ಟ್ ಟು ಟಿ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 3 ಸೈನ್ ಸ್ಕ್ವೇರ್ ಟಿ ಆಗುತ್ತೆ. ಓಕೆ 3 ಸೈನ್ ಸ್ಕ್ವೇರ್ ಟಿ ವೈ ಬಿಕಾಸ್ ನಿಮ್ಗೆ ಗೊತ್ತಿರೋ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಏನಾಗುತ್ತೆ ನಮಗೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ 3x ಸ್ಕ್ವೇರ್ ಆಗ್ತಿತ್ತು ಹೌದಾ ಅದೇ ಥರ 3 ಸೈನ್ ಸ್ಕ್ವೇರ್ ಟಿ ಆಗುತ್ತೆ. ಆಮೇಲೆ ಏನು ಮಾಡೋದು ಸೈನ್ ಟಿನ ಡಿಫ್ರೆನ್ಶಿಯೇಟ್ ಮಾಡಿ. ಓಕೆ ದಿಸ್ ವಿಲ್ ಕ್ಯಾನ್ ಸೈನ್ ಟಿ ಡಿಫ್ರೆನ್ಷನ್ ಆಫ್ ಸೈನ್ ಟಿ. ಓಕೆ ಡಿಫ್ರೆನ್ಷನ್ ಆಫ್ ಸೈನ್ ಟಿ. ಓಕೆ ಇದು ಹೆಂಗೆ ಬರ್ಕೊಳ್ಳಿ ದಟ್ ಈಸ್ ರೂಟ್ ಆಫ್ ಕಾಸ್ 2t ಹೆಂಗೆ ರೂಟ್ ಆಫ್ ಕಾಸ್ 2t ಮೈನಸ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ 1 ಡಿವೈಡೆಡ್ ಬೈ ಸೊ ನಾವು ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಆಫ್ ಸಮಥಿಂಗ್ ಇದೆ ಅಂತ ಅನ್ಕೊಳ್ಳಿ ಅದೇನಾಗುತ್ತೆ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಆಫ್ ಸಮಥಿಂಗ್ 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ರೂಟ್ ಸಮಥಿಂಗ್ ಆಗುತ್ತೆ. ಆಮೇಲೆ ಏನು ಮಾಡಬೇಕು ಈ ರೂಟ್ನ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ವಾಟ್ ಎವರ್ ರೂಟ್ ಒಳಗಡೆ ಏನಿದೆ ಸಮಥಿಂಗ್ ಇದನ್ನ ಸಮಥಿಂಗ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಆಫ್ ಸಮಥಿಂಗ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 2 ಟೈಮ್ಸ್ ಆಫ್ ರೂಟ್ ಆಫ್ ಸಮಥಿಂಗ್ ಇಂಟು ಆಮೇಲೆ ಏನು ಮಾಡೋಕೆ ಇದನ್ನ ಈ ಸಮಥಿಂಗ್ ಏನಿರುತ್ತೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ ನಾವು ಅದೇ ಥರ ಇಲ್ಲಿ ನೋಡಿ ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋಣ ಏನಾಗುತ್ತೆ ದಟ್ ಈಸ್ 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ರೂಟ್ ಆಫ್ ಕಾಸ್ 2t ಹೌದಾ ರೂಟ್ ಆಫ್ ಕಾಸ್ 2t ಆಮೇಲೆ ಏನು ಮಾಡೋಣ ಇದು ಕಾಸ್ 2tನ ಡಿಫ್ರೆನ್ಶಿಯೇಟ್ ಮಾಡಿ ಡಿಫ್ರೆನ್ಷನ್ ಆಫ್ ಕಾಸ್ 2t ಡಿಫ್ರೆನ್ಷನ್ ಆಫ್ ಕಾಸ್ 2t. ಓಕೆ ಇಲ್ಲಿ ಸೈನ್ ಕ್ಯೂಬ್ ಟಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಸೈನ್ ಕ್ಯೂಬ್ ಟಿ ಹೋಲ್ ಡಿವೈಡೆಡ್ ಬೈ ನೋಡಿ ಹೋಲ್ ಡಿವೈಡೆಡ್ ಬೈ ಏನಾದ್ರೆ ನಮಗೆ ದಟ್ ಈಸ್ ರೂಟ್ ಆಫ್ ಕಾಸ್ 2t ಹೋಲ್ ಸ್ಕ್ವೇರ್ ಇದೆ. ಓಕೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನೀವು ನೋಡುತ್ತೆ ನಮಗೆ ದಟ್ ಈಸ್ ಕಾಸ್ 2t ಉಳಿತೆ ಕಾಸ್ 2t ಬರ್ಕೊಳ್ಳಿ. ಓಕೆ ನಾವು ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ ಸೊ ದಟ್ ಈಸ್ ನಮ್ಗೇನಿದೆ ಸೊ ಇಲ್ಲಿ 3 ಸೈನ್ ಸ್ಕ್ವೇರ್ ಟಿ ರೈಟ್ ಆಸ್ ಇಟ್ ಈಸ್. ಓಕೆ ಸೈನ್ ಟಿನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ಕಾಸ್ ಟಿ ಆಗುತ್ತೆ ಕಾಸ್ ಟಿ ಬರ್ಕೊಳ್ಳಿ ರೂಟ್ ಆಫ್ ಏನಿದೆ ಕಾಸ್ 2t ಇದೆ ಕಾಸ್ 2t ಬರ್ಕೊಳ್ಳಿ ರೂಟ್ ಆಫ್ ಕಾಸ್ 2t ದಟ್ ಈಸ್ ಈಕ್ವಲ್ ಟು ನಮ್ಗೇನಿದೆ ಇಲ್ಲಿ ಅಂದರೆ ದಿಟ್ ಈಸ್ 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ರೂಟ್ ಆಫ್ ಕಾಸ್ 2t ಆಮೇಲೆ ಈ ಕಾಸ್ 2tನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ಮೈನಸ್ ಸೈನ್ 2t ಆಗುತ್ತೆ ಆಮೇಲೆ ಈ 2tನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 1 ಬರ್ಕೊಳ್ಳಿ. ಅದೇ ಥರ ನೋಡಿ ದಟ್ ಈಸ್ ಸೈನ್ ಕ್ಯೂಬೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ ದಟ್ ಈಸ್ ಸೈನ್ ಕ್ಯೂಬೆ. ಓಕೆ ಸೊ ನಾವು ಹೋಲ್ ಡಿವೈಡೆಡ್ ಬೈ ಏನಿದೆ ಸೊ ನಮಗೆ ಇಲ್ಲಿ ಮೈನಸ್ ನೋಡಿ ಮೈನಸ್ ಇದೆ ಬೇಕಾದ್ರೆ ಆರಿಸಿ ಇನ್ನೊಂದು ಸ್ವಲ್ಪ ಇದು ಮೈನಸ್ ಇದೆ ಇಲ್ಲಿ ಬಿಕಾಸ್ ಇಲ್ಲಿ ಮೈನಸ್ ಐತೆ ಇಲ್ಲಿ ಮೈನಸ್ ಐತೆ ನೋಡಿ ಇದಕ್ಕೆ ಮೈನಸ್ ಹೋಲ್ ಡಿವೈಡೆಡ್ ಬೈ ಏನಿದೆ ನಮಗೆ ದಟ್ ಈಸ್ ಕಾಸ್ 2t. ಓಕೆ ನಾವು ಇಲ್ಲಿ ಡಿನಾಮಿನೇಟರ್ ಏನಂದ್ರೆ 1 ಇರುತ್ತೆ ಹೌದಾ. ಓಕೆ ಸೊ ಡಿನಾಮಿನೇಟರ್ ಓಕೆ ನಾವು ಜಸ್ಟ್ ಇಲ್ಲಿ ಕಾಸ್ 2tನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ 2t ಆಯ್ತಾ ಆಮೇಲೆ ಈ 2tನ ಡಿಫ್ರೆನ್ಶಿಯೇಟ್ ಮಾಡಿ ಈ 2tನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 2tನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2 ಬರುತ್ತೆ 2 ಬರ್ಕೊಳ್ಳಿ ಅದನ್ನು ಮಿಸ್ ಮಾಡಿದ್ರೆ ಅದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಇಷ್ಟ ಆಯ್ತಾ ನೆಕ್ಸ್ಟ್ ಈಗ ಇದು ಇಷ್ಟ ಆಯ್ತು ಇದನ್ನ ಹಂಗೆ ಬರ್ಕೊಳ್ತೀನಿ ನೋಡಿ ಹಿಯರ್ ಇಟ್ ಈಸ್ 2 ಇಲ್ಲಿ 2 ಕ್ಯಾನ್ಸಲ್ ಮಾಡ್ಕೊಳ್ಳಿ ಇಲ್ಲಿ 2 ಕ್ಯಾನ್ಸಲ್ ಮಾಡಿ ಉಳ್ಕಿದೇನಿದೆ ಅದು ಬರ್ಕೊಳ್ಳಿ. ಸೊ ಅದೇ ಥರ ಮತ್ತೆ ಇಲ್ಲಿ ಎಲ್ ಸಿ ಎಮ್ ಏನು ತೊಗೊಂಡಿದ್ರೆ ನಮಗೆ ದಟ್ ಈಸ್ ಇವೆರಡ್ರದ್ದು ಎಲ್ ಸಿ ಎಮ್ ಏನು ಬರುತ್ತೆ ಅಂದರೆ ದಟ್ ಈಸ್ ನಮಗೆ ರೂಟ್ ಆಫ್ ಕಾಸ್ 2t ಅಂದರೆ ಹಿಯರ್ ನಮಗೆ 1 ಹೌ ಮಚ್ ರೂಟ್ ಆಫ್ ಕಾಸ್ 2t ಅಂದರೆ ಸೊ ದಟ್ ಈಸ್ 1 ಇಂಟು ರೂಟ್ ಆಫ್ ಕಾಸ್ 2t ಓಕೆ ಅದೇ ಥರ ರೂಟ್ ಆಫ್ ಕಾಸ್ 2t ಹೌ ಮಚ್ ಈ ಎಲ್ ಸಿ ಎಮ್ ಅಂದರೆ 1 ಓಕೆ ಸೊ ನಾವು ದಿಸ್ ವಿಲ್ ಬಿಕಮ್ ವಾಟ್ ನಮ್ಗೆ ಏನಾಗುತ್ತೆ 3 ಸೈನ್ ಸ್ಕ್ವೇರ್ ಟಿ ಇಂಟು ಕಾಸ್ ಟಿ ಇಂಕೆ ರೂಟ್ ಆಫ್ ಕಾಸ್ 2t ಇಂಟು ರೂಟ್ ಆಫ್ ಕಾಸ್ 2t ಕ್ಯಾನ್ ಇಟ್ ಆಸ್ ಕಾಸ್ 2t ಬರೀತೀವಿ ನೋಡಿ ಕಾಸ್ 2t ಸ್ಕ್ವೇರ್ ಆಗುತ್ತೆ ಸ್ಕ್ವೇರ್ ಇದ್ದಿದ್ದು ಕ್ಯಾನ್ಸಲ್ ಮಾಡ್ತಾರೆ ರೂಟ್ 2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಇಷ್ಟು ಬರುತ್ತೆ ಮೈನಸ್ ರೈಟ್ ಆಸ್ ಇಟ್ ಈಸ್. ಓಕೆ ಸೈನ್ 2t ಓಕೆ ಸೈನ್ 2t ಸೈನ್ ಕ್ಯೂಬ್ ಟಿ ಸೊ ದಿಸ್ ವಿ ಕ್ಯಾನ್ ರೈಟ್ ಸೈನ್ 2t ಹಂಗೆ ಬರ್ಕೊಳ್ಳಿ ದಟ್ ಈಸ್ ಇಲ್ಲಾಂದರೆ ಸೈನ್ 2t ವಿ ಕ್ಯಾನ್ ರೈಟ್ ಆಸ್ ಇಲ್ಲಿ 2 ಕ್ಯಾನ್ಸಲ್ ಮಾಡಿದ್ವಲ್ಲ ದಟ್ ಈಸ್ ಸೈನ್ ಕ್ಯೂಬ್ ಟಿ ಓಕೆ ಇದು ಟಿ ಓಕೆ ಸೈನ್ ಕ್ಯೂಬ್ ಟಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಪ್ಲಸ್ ಬರೀರಿ ಓಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಬರೀರಿ ಆಮೇಲೆ ಇಲ್ಲಿ ಸೈನ್ ಕ್ಯೂಬ್ ಟಿ ಹಂಗೆ ಬರ್ಕೊಡಿ ಸೈನ್ 2tನೂ ಹಂಗೆ ಬರ್ಕೊಡಿ. ಓಕೆ ಸೊ ಇದಕ್ಕೆ ಡಿನಾಮಿನೇಟರ್ ಆಯಿತು ಹೋಲ್ ಡಿವೈಡೆಡ್ ಬೈ ಏನಿದೆ ಹೋಲ್ ಡಿವೈಡೆಡ್ ಬೈ ನಮ್ಗೆ ಇನ್ನೂ ಇದೆ ದಟ್ ಈಸ್ ಏನಾಗುತ್ತೆ ರೂಟ್ ಆಫ್ ಹೋಲ್ ಡಿವೈಡೆಡ್ ಬೈ ಸ್ವಲ್ಪ ಇದು ಮೇಲೆ ತೊಗೊಂಡು ಹೋಗ್ತೀನಿ ನೋಡಿ ಹೋಲ್ ಡಿವೈಡೆಡ್ ಬೈ ರೂಟ್ ಅಲ್ಲ
ಓಕೆ ದಟ್ ಈಸ್ ಹೋಲ್ ಡಿವೈಡೆಡ್ ಬೈ ಏನಿದೆ ನಮಗೆ ಹೋಲ್ ಡಿವೈಡೆಡ್ ಬೈ ಸೆಕೆಂಡ್ ಹೋಲ್ ಡಿವೈಡೆಡ್ ಬೈ ನಮಗೆ ಕಾಸ್ 2t ಇದೆ, ಕಾಸ್ 2t ಬರ್ಕೊಳ್ಳಿ, ಕಾಸ್ 2t. ಓಕೆ ನಾವು ಇದರಲ್ಲಿ ನೋಡಿ, ಸೊ ದಿಸ್ ಸೈನ್ ಸ್ಕ್ವೇರ್ ಟಿ ರೈಟ್ ಆಸ್ ಇಟ್ ಈಸ್, ಕಾಸ್ 2t ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಬರ್ಕೊಳ್ಳೋಣ. ಓಕೆ ಕಾಸ್ 2t ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಬರ್ಕೊಳ್ಳೋಣ. ಅವಾಗ ಏನು ಬರ್ತದೆ ನೋಡಿ, ದಟ್ ಈಸ್ 3 ಸೈನ್ ಸ್ಕ್ವೇರ್ ಟಿ, 3 ಸೈನ್ ಸ್ಕ್ವೇರ್ ಟಿ. ಓಕೆ ಇಂಟು ಏನಾಗುತ್ತೆ ಇಲ್ಲಿ, ದಟ್ ಈಸ್ ಕಾಸ್ ಟಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ ಇಲ್ಲಿ ಕಾಸ್ 2t. ಓಕೆ ಹೆಂಗಿದೆ ಹಂಗೆ ಬರ್ಕೊಳ್ಬೇಕಾದ್ರೆ ಫರ್ದರ್ ನೋಡೋಣ, ಫರ್ದರ್ ನೋಡಿ ಸಿಂಪ್ಲಿಫೈ ಮಾಡೋಣಂತೆ. ನೆಕ್ಸ್ಟ್ ಪ್ಲಸ್ ದಿಸ್ ವಿ ಕ್ಯಾನ್ ಇಟ್ ಆಸ್ ಸೈನ್ ಕ್ಯೂಬ್ ಟಿ ಇಂಟು ಸೈನ್ 2t. ಇದು ಹೆಂಗಿದೆ ಇದು ಹಂಗೆ ಬರ್ಕೊಂಡು. ನೆಕ್ಸ್ಟ್ ಡಿನಾಮಿನೇಟರ್ ಏನಿದೆ ನಮಗೆ, ಇದ್ರ ಡಿನಾಮಿನೇಟರ್ ಇದು ಇದೆ, ಅದರದ್ದು ಡಿನಾಮಿನೇಟರ್ ಇದು ಇದೆ. ಅವಾಗ ಏನಾಗುತ್ತೆ ನಮಗೆ ಕಾಸ್ 2t ಇಂಟು ರೂಟ್ ಆಫ್ ಏನಾಗುತ್ತೆ ಕಾಸ್ 2t. ಓಕೆ ದಿಸ್ ಈಸ್ ವಾಟ್ dx by dt ಇಷ್ಟು ಬಂತು. ಓಕೆ ಸೊ ಈಗ dx by dt ಕಂಡಿಡಿಯ, ಅದೇ ತರ ನಾವೇನು ಮಾಡೋಣ dy by dt ಕಂಡಿಡಿಯೋಣ. ದಟ್ ಈಸ್ dy by dt ಕಂಡಿಡಿಯೋಕ್ಕೋಸ್ಕರ ಫಸ್ಟ್ y ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು ನಮಗೆ ನೋಡಿ ಏನು ಕೊಟ್ಟಿದ್ದಾರೆ, y ದಟ್ ಈಸ್ ಈಕ್ವಲ್ ಟು ನಮಗೆ ಹಿಯರ್ ಇಟ್ ಈಸ್ ಕಾಸ್ ಕ್ಯೂಬ್ ಟಿ. ಓಕೆ y ದಟ್ ಈಸ್ ಈಕ್ವಲ್ ಟು ಕಾಸ್ ಕ್ಯೂಬ್ ಟಿ ಡಿವೈಡೆಡ್ ಬೈ ರೂಟ್ ಆಫ್ ಕಾಸ್ 2t. ಹೌದಾ? ಓಕೆ ಸೊ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು ಕಾಸ್ ಕ್ಯೂಬ್ ಟಿ ಡಿವೈಡೆಡ್ ಬೈ ರೂಟ್ ಆಫ್ ಕಾಸ್ 2t ಇದೆ, ಅದನ್ನು ಬರೀತೀವಿ ನೋಡಿ. ಓಕೆ ಸೊ ನಾವು ಇಲ್ಲಿ ಮೇಲೆ ಹೋಗ್ಬಿಟ್ಟು ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ, ದಟ್ ಈಸ್ ಕಾಸ್ ಕ್ಯೂಬ್ ಟಿ. ಓಕೆ ಕಾಸ್ ಕ್ಯೂಬ್ ಟಿ ಡಿವೈಡೆಡ್ ಬೈ ರೂಟ್ ಆಫ್ ಕಾಸ್ 2t. ಇಷ್ಟು ಕೊಟ್ಟಿದ್ದೀರಾ? ಓಕೆ ಇಷ್ಟು ಕೊಟ್ಟಾಗ ನಾವೇನು ಮಾಡೋಣ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ. ಓಕೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದರೆ ಅವಾಗ ಏನಾಗುತ್ತೆ, ದಟ್ ಈಸ್ dy by dt ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ನಮಗೇನು u by v ಫಾರ್ಮೆಟ್ಲಿ ಐತೆ. ಹೌದಾ? u by v ಫಾರ್ಮೆಟ್. ಸೊ ಇಲ್ಲಿ ಬರ್ತೀನಿ ನೋಡಿ, ದಟ್ ಈಸ್ u by v ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು u ಡ್ಯಾಶ್ ಇಂಟು v ಮೈನಸ್ ಆಫ್ v ಡ್ಯಾಶ್ ಇಂಟು u ಡಿವೈಡೆಡ್ ಬೈ v ಸ್ಕ್ವೇರ್. ಹೌದಾ? ಓಕೆ ಅದೇ ಥರ ಫಸ್ಟ್ ಏನು ಮಾಡೋಣ, ನ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಕ್ಯೂಬ್ ಟಿ. ಓಕೆ ಸೊ ಇದು ಹೆಂಗೆ ಬರ್ಕೊಳ್ಳಿ. ದಟ್ ಈಸ್ ಏನು ರೂಟ್ ಕಾಸ್ 2t ಹೆಂಗಿದೆ ಹಂಗೆ ಬರ್ಕೊಳ್ಳಿ, ರೂಟ್ ಕಾಸ್ 2t ಯು ರೈಟ್ ಆಸ್ ಇಟ್ ಈಸ್. ಓಕೆ ನೆಕ್ಸ್ಟ್ ಮೈನಸ್ ಆಫ್ ಏನು ಮಾಡಿ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಆಫ್ ಕಾಸ್ 2t. ಓಕೆ ಸೊ ನಾವು ಇದೇನು ಮಾಡೋಣ, ಕಾಸ್ ಕ್ಯೂಬ್ ಟಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಕಾಸ್ ಕ್ಯೂಬ್ ಟಿ ರೈಟ್ ಆಸ್ ಇಟ್ ಈಸ್. ಓಕೆ ಹೋಲ್ ಡಿವೈಡೆಡ್ ಬೈ ಏನಿದೆ ವಿ ಸ್ಕ್ವೇರ್ ಪ್ಲಸ್ ವಿ ಪ್ಲಸ್ ಇಲ್ಲ ಅಂದರೆ ನಮಗೆ ಇಟ್ ಈಸ್ ರೂಟ್ ಆಫ್ ಕಾಸ್ 2t ಹೋಲ್ ಸ್ಕ್ವೇರ್. ಹೌದಾ? ರೂಟ್ ಆಫ್ ಕಾಸ್ 2t ಹೋಲ್ ಸ್ಕ್ವೇರ್. ನಾವು ಜಸ್ಟ್ ಈ ಕಾಸ್ ಕ್ಯೂಬ್ ಟಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ ಏನಾಗುತ್ತೆ, ದಟ್ ಈಸ್ 3 cos ಸ್ಕ್ವೇರ್ ಟಿ ಆಗುತ್ತೆ. 3 cos ಸ್ಕ್ವೇರ್ ಟಿ ಬರ್ಕೊಳ್ಳಿ. ಆಮೇಲೆ ಏನು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಟಿ. ಓಕೆ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಟಿ ಏನು ಬರುತ್ತೆ, ಓಕೆ ಇದನ್ನ ಕಾಸ್ ಕ್ಯೂಬ್ ಟಿ ಡಿಫ್ರೆನ್ಷಿಯೇಟ್ ಮಾಡಿ ಅವಾಗ ಏನಾಗುತ್ತೆ, ಓಕೆ ಸೊ ನಮಗೆ 3 cos ಸ್ಕ್ವೇರ್ ಟಿ ಬರುತ್ತೆ. ಆಮೇಲೆ ಕಾಸ್ಟ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಮೇಲೆ ಇದು ಹೆಂಗಿದೆ ಹಂಗೆ ಇಟ್ಕೊಳ್ಳೋಣ. ದಟ್ ಈಸ್ ಏನು ನಮಗೆ ರೂಟ್ ಆಫ್ ಕಾಸ್ 2t ಮೈನಸ್, ಓಕೆ ಹೆಂಗಿದೆ ಹಂಗೆ ಬರುತ್ತೆ ಮೈನಸ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಗೊತ್ತಿದೆ, 1/2 ರೂಟ್ ಎಕ್ಸ್ ಆಗುತ್ತೆ. ಅದೇ ಥರ ಡಿಫ್ರೆನ್ಸಿಯೇಷನ್ ಆಫ್ ನಮ್ಗೆ ಏನಾಗುತ್ತೆ, ರೂಟ್ ಆಫ್ ಕಾಸ್ 2t ವಿ ಕ್ಯಾನ್ ಇಟ್ ಆಸ್ 1/2 ಟೈಮ್ಸ್ ಆಫ್ ರೂಟ್ ಆಫ್ ಕಾಸ್ 2t ಆಗುತ್ತೆ. ಅದೇ ಥರ ನೆಕ್ಸ್ಟ್ ಈ ಕಾಸ್ 2t ಆಲ್ಸೋ ಡಿಫ್ರೆನ್ಷಿಯೇಟ್ ಮಾಡಿ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ 2t ಆಲ್ಸೋ. ಓಕೆ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ 2t. ಓಕೆ ಆಮೇಲೆ ಇದು ಕಾಸ್ ಕ್ಯೂಬ್ ಟಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಯು ಜಸ್ಟ್ ಸಿ ಹಿಯರ್, ನಾವು ಡಿನಾಮಿನೇಟರ್ಲಿ ಈ ಸ್ಕ್ವಯರ್ ಈ ರೂಟ್ ಕ್ಯಾನ್ಸಲ್ ಮಾಡಿ ನಮ್ಗೆ ಏನು ಉಳಿಯುತ್ತೆ, ನಮಗೆ ದಟ್ ಈಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ದಟ್ ಈಸ್ ಕಾಸ್ 2t ಉಳಿತು. ಓಕೆ ಕಾಸ್ 2t ಉಳಿತು ನೋಡಿ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಸೊ ಹಿಯರ್ ಯು ಜಸ್ಟ್ ಸಿ ಇದನ್ನು ಏನು ಮಾಡೋಣ, ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. 3 cos ಸ್ಕ್ವೇರ್ ಟಿ ಓಕೆ ಇಂಟು ಕಾಸ್ ಟಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಸೈನ್ ಟಿ ಬರ್ಕೊಳ್ಳಿ. ನೆಕ್ಸ್ಟು ರೂಟ್ ಆಫ್ ಕಾಸ್ 2t ಮೈನಸ್ ಆಫ್, ಓಕೆ ಡಿನಾಮಿನೇಟರ್ ಏನಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ 2 ರೂಟ್ ಆಫ್ ಕಾಸ್ 2t ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟು ಕಾಸ್ 2t ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ ಸೈನ್ 2t ಆಗುತ್ತೆ ನೋಡಿ, ಮೈನಸ್ ಸೈನ್ 2t. ಆಮೇಲೆ ಏನು ಮಾಡೋಕ್ಕೂ ಈ ಸೈನ್ 2t ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಇದು ಕಾಸ್ ಕ್ಯೂಬ್ ಟಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ ನಾವು ಇಷ್ಟ ಆಯ್ತಾ? ಇಷ್ಟಾದ್ಮೇಲೆ ಸೊ ಹೋಲ್ ಡಿವೈಡೆಡ್ ಬೈ ಏನಿದೆ ನಮಗೆ ಕಾಸ್ 2t ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಹೋಲ್ ಡಿವೈಡೆಡ್ ಬೈ ಕಾಸ್ 2t ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಏನಿಲ್ಲ ಡಿನಾಮಿನೇಟರ್ ಏನಿಲ್ಲ ಅಂದರೆ 1 ಇರುತ್ತೆ ಅಂತ ಅರ್ಥ. ಓಕೆ ಡಿನಾಮಿನೇಟರ್ಲಿ ಏನಿಲ್ಲ ಅಂದರೆ 1 ಇರುತ್ತೆ ಅಂತ ಅರ್ಥ. ಓಕೆ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಓಕೆ ನಮಗೇನಿದೆ, ಸೊ ಫಸ್ಟು ಡಿನಾಮಿನೇಟರ್ ಇದು ಏನಿಲ್ಲ 1 and 2 ರೂಟ್, ಇದು 2 ಕ್ಯಾನ್ಸಲ್, 2 ಕ್ಯಾನ್ಸಲ್ ಮಾಡಿ ನಮಗೆ 1 and 2 ರೂಟ್ ಕಾಸ್ 2t ನಮ್ದು ಏನಾಗುತ್ತೆ, ನಮಗೆ ಅದರದ್ದು ಎಲ್ ಸಿ ಎಮ್ ಏನಾಗುತ್ತೆ ಅಂದರೆ ದಟ್ ಈಸ್ ರೂಟ್ ಕಾಸ್ 2t ಆಗುತ್ತೆ. ಓಕೆ ರೂಟ್ 2 ಕಾಸ್ 2t ಆಗುತ್ತೆ.
ಹೌ ಮಚ್ ಸೊ ದಟ್ ಈಸ್ ಕಾಸ್ ರೂಟ್ ಕಾಸ್ ಟಿ ಹೌ ಮಚ್ ಈ ಎಲ್ ಸಿ ಎಂ ಬರ್ತದೆ ಅಂದರೆ ರೂಟ್ 2 ಟೈಮ್ಸ್ ಆಫ್ ಕಾಸ್ 2 ಟಿ ಓಕೆ. ಅದೇ ಥರ ನಮಗೆ ರೂಟ್ ಕಾಸ್ ಟಿ ಹೌ ಮಚ್ ಎಲ್ ಸಿ ಎಂ ಬರುತ್ತೆ 1 ಬರುತ್ತೆ. ಓಕೆ, ಇದು ಮಲ್ಟಿಪ್ಲೈ ಮಾಡ್ತೀನಿ ನೋಡಿ, ಅವಾಗ ಏನು ಬರುತ್ತೆ ನಮಗೆ. ಸೊ ದಟ್ ಈಸ್ 3 ಕಾಸ್ ಸ್ಕ್ವೇರ್ ಟಿ ರೈಟ್ ಆಸ್ ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಮೈನಸ್ 3 ಕಾಸ್ ಸ್ಕ್ವೇರ್ ಟಿ ಇಂಟು ಸೈನ್ ಟಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಸೈನ್ ಟಿ ರೈಟ್ ಆಸ್ ಇಟ್ ಈಸ್. ಓಕೆ, ನಾವು ಸೊ ಯು ಜಸ್ಟ್ ಸಿ ನಮಗೇನಿದೆ, ಸೊ ರೂಟ್ ಕಾಸ್ 2 ಟಿ ಇಂಟು ರೂಟ್ ಕಾಸ್ 2 ಟಿ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಕಾಸ್ 2 ಟಿ ಆಗುತ್ತೆ, ಕಾಸ್ 2 ಟಿ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ ಏನಿದೆ ನಮಗೆ, ಸೊ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತೆ, ಪ್ಲಸ್ ಬರ್ಕೊಳ್ಳಿ. ನೆಕ್ಸ್ಟು ಅದೇ ಆದಮೇಲೆ ನೆಕ್ಸ್ಟು ಸೈನ್ 2 ಟಿ ಇದು ಬರ್ಕೊಳ್ಳಿ ಹೆಂಗಿದ್ದಂಗೆ, ದಟ್ ಈಸ್ ಸೈನ್ 2 ಟಿ ಇಂಟು ದಟ್ ಈಸ್ ಕಾಸ್ ಕ್ಯೂಬ್ ಟಿ, ಸೈನ್ 2 ಟಿ ಇಂಟು ಕಾಸ್ ಕ್ಯೂಬ್ ಟಿ. ಸೊ ಇದನ್ನ ಅಷ್ಟೇ ಬರ್ಕೊಳ್ಳಿ ನ್ಯೂಮರೇಟರ್. ಈಗ ಡಿನಾಮಿನೇಟರ್ ಏನಿದೆ ದಟ್ ಈಸ್ ನಮಗೇನಿದೆ, ದಟ್ ಈಸ್ ಕಾಸ್ 2 ಟಿ ಇದೆ, ಕಾಸ್ 2 ಟಿ ಬರ್ಕೊಳ್ಳಿ. ಸೊ ನಾವು ಯು ಜಸ್ಟ್ ಸಿ ನಮಗೆ, ಸೊ ಡಿ ಎಕ್ಸ್ ಬೈ ಡಿ ಟಿ ಡಿ ವೈ ಬೈ ಡಿ ಟಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರ್ತಿದೆ ಅಂದರೆ ಡಿ ವೈ ಬೈ ಡಿ ಟಿ. ಸೊ ನಮಗೆ ಪಾಸಿಟಿವ್ ಇರೋದು ಫಸ್ಟ್ ಬರ್ಕೊಳ್ಳಿ, ದಟ್ ಈಸ್ ಸೈನ್ 2 ಟಿ, ಓಕೆ, ಇಂಟು ಸೈನ್ 2 ಟಿ ಇಂಟು ದಟ್ ಈಸ್ ಕಾಸ್ ಕ್ಯೂಬ್ ಟಿ. ಓಕೆ, ಇದು ನೆಕ್ಸ್ಟ್ ನೆಗೆಟಿವ್ ಇದೆ, ನೆಗೆಟಿವ್ ಬರ್ಕೊಳ್ಳಿ, ದಟ್ ಈಸ್ ಮೈನಸ್ ಆಫ್ ಕಾಸ್ 3 ಕಾಸ್ ಸ್ಕ್ವೇರ್ ಟಿ ಇಂಟು ದಟ್ ಈಸ್ ಸೈನ್ ಟಿ ಇಂಟು ಕಾಸ್ 2 ಟಿ ಡಿವೈಡೆಡ್ ಬೈ ಏನಿದೆ ನಮಗೆ. ಸೊ ಡಿವೈಡೆಡ್ ಬೈ ನಮಗೆ, ಸೊ ದಟ್ ಈಸ್ ಇವೆರಡು ಡಿವೈಡೆಡ್ ಬೈ ಆಗುತ್ತೆ, ಅವಾಗ ಏನಾಗುತ್ತೆ ನಮಗೆ, ದಟ್ ಈಸ್ ಕಾಸ್ 2 ಟಿ ಇಂಟು ರೂಟ್ ಆಫ್ ಕಾಸ್ 2 ಟಿ. ಓಕೆ, ಇಷ್ಟೇ ನೋಡಿ, ದಿಸ್ ಈಸ್ ವಾಟ್ ಡಿ ವೈ ಬೈ ಡಿ ಟಿ. ಓಕೆ, ಸೊ ನಾವು ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಡಿ ಎಕ್ಸ್ ಬೈ ಡಿ ಡಿ ವೈ ಬೈ ಡಿ ಎಕ್ಸ್ ಅದಲ್ಲ. ಸೊ ಡಿ ವೈ ಬೈ ಡಿ ಎಕ್ಸ್ ಕಂಡಿಡಬೇಕು. ಸೊ ಡಿ ವೈ ಬೈ ಡಿ ಎಕ್ಸ್ ಕಂಡಿಡೋಕ್ಕೋಸ್ಕರ ನಾವೇನು ಮಾಡಬೇಕು, ಸೊ ಡಿ ವೈ ಬೈ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ, ಹೌದಾ, ಡಿ ವೈ ಬೈ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ. ಓಕೆ, ನಾವು ಡಿ ವೈ ಬೈ ಡಿ ಟಿ ಇದು, ಹೌದಾ, ಇದನ್ನು ಬರ್ಕೊಳ್ತೀನಿ ನೋಡಿ, ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಟ್ ಈಸ್ ಸೈನ್ 2 ಟಿ ಯು ರೈಟ್ ಆಸ್ ಇಟ್ ಈಸ್ ಇಂಟು ಕಾಸ್ ಕ್ಯೂಬ್ ಟಿ ಮೈನಸ್ ಆಫ್ ನಮಗೇನಿದೆ, ಮೈನಸ್ ಆಫ್ 3 ಕಾಸ್ ಸ್ಕ್ವೇರ್ ಟಿ, ಓಕೆ, ಇಂಟು ಸೈನ್ ಟಿ ಇಂಟು ಕಾಸ್ 2 ಟಿ ಡಿವೈಡೆಡ್ ಬೈ ಏನಿದೆ ನಮಗೆ. ಸೊ ದಟ್ ಈಸ್ ಕಾಸ್ 2 ಟಿ ಇಂಟು ದಟ್ ಈಸ್ ಕಾಸ್ 2 ಟಿ ಇಂಟು ರೂಟ್ ಆಫ್ ಕಾಸ್ 2 ಟಿ. ಓಕೆ, ನಾವು ಹೋಲ್ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ ಕಂಡಿಡ. ಓಕೆ, ನಾವು ಡಿ ಎಕ್ಸ್ ಬೈ ಡಿ ಟಿ ಕಂಡಿಡ ನೋಡಿ, ಡಿ ಎಕ್ಸ್ ಬೈ ಡಿ ಟಿ ಏನಿದೆ ಎಲ್ಲ ಬರ್ಕೊಳ್ತೀವಿ. ಸೊ 3 ಸೈನ್ ಸ್ಕ್ವೇರ್ ಟಿ ಇಂಟು ಕಾಸ್ 2 ಟಿ 3 ಸೈನ್ ಸ್ಕ್ವೇರ್ ಟಿ ಇಂಟು ಕಾಸ್ ಟಿ ಇಂಟು ಕಾಸ್ 2 ಟಿ. ಓಕೆ, ಸೊ ನಮ್ಗೆ ನೋಡಿ ಏನಿದೆ, ದಟ್ ಈಸ್ 3 ಸೈನ್ ಸ್ಕ್ವೇರ್ ಟಿ ಇಂಟು ಕಾಸ್ ಟಿ ಇಂಟು ಕಾಸ್ 2 ಟಿ ಪ್ಲಸ್ ಸೈನ್ ಕ್ಯೂಬ್ ಟಿ ಇಂಟು ಸೈನ್ 2 ಟಿ ಪ್ಲಸ್ ಸೈನ್ ಕ್ಯೂಬ್ ಟಿ ಇಂಟು ಸೈನ್ 2 ಟಿ. ಓಕೆ, ಸೊ ನಾವು ಡಿನಾಮಿನೇಟರ್ ಏನಿದೆ, ದಟ್ ಈಸ್ ಕಾಸ್ 2 ಟಿ ಇಂಟು ರೂಟ್ ಆಫ್ ನಮ್ಗೇನಿದೆ ಕಾಸ್ 2 ಟಿ. ಓಕೆ, ನಾವು ಸೊ ದಿಸ್ ಇಲ್ಲಿ ಡಿನಾಮಿನೇಟರ್ ಇರೋದು, ಇಲ್ಲಿ ಡಿನಾಮಿನೇಟರ್ ಇದೆ, ಕ್ಯಾನ್ಸಲ್ ಮಾಡಿಬಿಡಿ. ಸೊ ನಮ್ಗೆ ನೆಕ್ಸ್ಟ್ ನೋಡಿ ಫರ್ದರ್ ಏನು ಬರುತ್ತೆ, ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಫಸ್ಟ್ ಇದು ಹೆಂಗೆ ಬರ್ಕೊಳ್ತೀನಿ ನೋಡಿ, ಕೆಳಗಡೆ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ನೋಡಿ ಏನು ಬರುತ್ತೆ ನಮಗೆ. ಸೊ ದಟ್ ಈಸ್ ಹಿಯರ್ ಸೈನ್ 2 ಟಿ ಐ ಕ್ಯಾನ್ ರೈಟ್ ಆಸ್, ನಾನು ಏನಂತ ಬರಿಬೋದು, ದಟ್ ಈಸ್ 2 ಸೈನ್ ಟಿ ಇಂಟು ಕಾಸ್ ಟಿ ಅಂತ ಬರಿಬೋದು, 2 ಸೈನ್ ಟಿ ಇಂಟು ಕಾಸ್ ಟಿ ಅಂತ ಬರುತ್ತೆ. ಇಲ್ಲಿ ನೋಡಿ ಕಾಸ್ ಕ್ಯೂಬ್ ಟಿ ಇದೆ ಆಲ್ರೆಡಿ, ಇದು ಕಾಸ್ ಕ್ಯೂಬ್ ಟಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಇದೇನಿದೆ 3 ಕಾಸ್ ಸ್ಕ್ವೇರ್ ಟಿ, ಓಕೆ, 3 ಕಾಸ್ ಸ್ಕ್ವೇರ್ ಟಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಲ್ಲೇನಿದೆ ಸೈನ್ ಟಿ ಇದೆ, ಸೈನ್ ಟಿ ಬರ್ಕೊಳ್ಳಿ, ಸೈನ್ ಟಿ. ಓಕೆ, ಇಲ್ಲಿ ಕಾಸ್ 2 ಟಿ ಇದೆ ನೋಡಿ, ಕಾಸ್ 2 ಟಿ ಇದ್ದಿದ್ದು ನಾನು ಏನು ಮಾಡಬೇಕು, ಎದರಲ್ಲಿ ಬರ್ಕೋಬೇಕು, ನಮ್ಗೆ ಯು ನೋ ದಟ್ ಫಾರ್ಮುಲಾ ಕಾಸ್ 2 ಟೀಟಾ ಫಾರ್ಮುಲಾ ದಟ್ ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 1 ಆ್ಯಂಡ್ 1 ಮೈನಸ್ 2 ಕಾಸ್ ಸ್ಕ್ವೇರ್ ಟೀಟಾ ಅಂತ ಫಾರ್ಮುಲಾ ಗೊತ್ತಿದೆ ನಮಗೆ. ಬಟ್ ಇಲ್ಲಿ ಏನು ನಾನು ತೊಗೋಬೇಕು, ಇಲ್ಲಿ ನೋಡಿ, ಇಲ್ಲಿ ಕಾಸ್ ಕ್ಯೂಬ್ ಟಿದ ಜಾಸ್ತಿ ಇದೆ, ಹೈಯೆಸ್ಟ್ ಪವರ್ ಯಾವ್ದಿದೆ ಇಲ್ಲಿ ಕಾಸ್ ಕ್ಯೂಬ್ ಟಿದ, ಕಾಸ್ ಇಲ್ಲಿ ಫಾರ್ಮೆಟ್ಲಿದೆ, ಅದಕ್ಕೋಸ್ಕರ ಇದನ್ನು ಕಾಸ್ 2 ಟೀಟಾ ಆಲ್ಸೋ ಯು ಹ್ಯಾವ್ ಟೇಕನ್ ಆಸ್ ಇನ್ ಟರ್ಮ್ಸ್ ಆಫ್ ನಮಗೆ ಕಾಸ್ ಸ್ಕ್ವೇರ್ ಟೀಟಾ. ಓಕೆ, ಸೊ ದಟ್ ಈಸ್ ವೈ ಕಾಸ್ 2 ಟೀಟಾ ಕ್ಯಾನ್ ರೈಟ್ ಆಸ್ 2 ಕಾಸ್ ಸ್ಕ್ವೇರ್ ಟಿ ಮೈನಸ್ 1, ಹೌದಾ. ಓಕೆ, ಹೋಲ್ ಡಿವೈಡೆಡ್ ಬೈ ನೋಡಿ ಏನು ಇದೆ ನಮಗೆ ಇದು ವಾಪಸ್. ಓಕೆ, 3 ಸೈನ್ ಸ್ಕ್ವೇರ್ ಟೀಟಾ ಯು ರೈಟ್ ಆಸ್ ಇಟ್ ಈಸ್ 3 ಸೈನ್ ಸ್ಕ್ವೇರ್ ಟೀಟಾ, ಓಕೆ, ಇಂಟು ಕಾಸ್ ಟೀಟಾ ಯು ರೈಟ್ ಆಸ್ ಇಟ್ ಈಸ್ ಇಲ್ಲಿ ಕಾಸ್ 2 ಟೀಟಾ ಎದ್ರಲ್ಲಿ ಬರಿಬೇಕು, ಕಾಸ್ ಟೀಟಾ 2 ಟೀಟಾ ಎದ್ರಲ್ಲಿ ಬರಿಬೇಕಂದ್ರೆ, ಸೊ ನಾವು ಯು ಜಸ್ಟ್ ಇಲ್ಲಿ ಹೈಯೆಸ್ಟ್ ಪವರ್ ಎದ್ರದಿದೆ, ಸೈನ್ದಿದೆ, ಸೈನ್ ಕ್ಯೂಬ್ ಟೀಟಾ ಐತೆ, ಅದಕ್ಕೋಸ್ಕರ ದಿಸ್ ಕಾಸ್ 2 ಟೀಟಾ ಆಲ್ಸೋ ಯು ಟೇಕ್ ಇಟ್ ಇನ್ ದ ಫಾರ್ಮ್ ಆಫ್ ನಮಗೆ ಸೈನ್ ಟೀಟಾ ಫಾರ್ಮ್ ಅಲ್ಲಿ, ಅದಕ್ಕೋಸ್ಕರ ನಮಗೆ ಕಾಸ್ 2 ಟೀಟಾ ವಿ ನೋ ದಟ್ ಕಾಸ್ 2 ಟೀಟಾ ಕ್ಯಾನ್ ಡಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ, 1 ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ ಅಂತ ಅರ್ಥ.
ಓಕೆ ನಾವು ಇದಾಯ್ತಾ ನೆಕ್ಸ್ಟ್ ಪ್ಲಸ್ ಸೈನ್ ಕ್ಯೂಬ್ ಟೀಟಾ ಹಂಗೆ ಬರ್ಕೊಳ್ಳಿ ಸೈನ್ ಕ್ಯೂಬ್ ಟೀಟಾ ಓಕೆ ನೆಕ್ಸ್ಟ್ ಸೈನ್ 2 ಟೀಟಾ ವಿ ಕ್ಯಾನ್ ರೈಟ್ ಆಸ್ ಸೈನ್ 2 ಟೀಟಾ ವಿ ಕ್ಯಾನ್ ರೈಟ್ ಆಸ್ 2 ಟೈಮ್ಸ್ ಆಫ್ sin theta into sin t sorry no, this is not theta sin t into ನಮಗೆ cos t okay sin 2t we can write as sin t into cos t okay now further simplify ಮಾಡೋಣ ನೋಡಿ ಇದನ್ನ further simplify ಮಾಡಿದ್ರೆ so ನಮಗೆ sin t into cos t into cos cube t ಮಾಡಿದ್ರೆ ಏನಾಗುತ್ತೆ 2 times of sin t cos t into cos t ಅಂದ್ರೆ cos to the power 4t minus of ನಿಮಗೆ ಏನಿದೆ next 3 cos square t into sin t ಇದನ್ನ ಇಲ್ಲಿ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ನಮಗೆ ಸೊ ದಟ್ ಈಸ್ 6 cos square t into cos square t is ನಮಗೆ cos to the power 4t into sin t into 1 ಮಾಡಿದ್ರೆ sin t ಬರುತ್ತೆ sin t ಬರ್ಕೊಳ್ಳಿ ಓಕೆ ನೆಕ್ಸ್ಟ್ ಅದೇ ತರ ಇಲ್ಲಿ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತೆ ಸೊ 3 cos square t into sin t into 1 ಮಾಡಿದ್ರೆ ಏನಾಗುತ್ತೆ ನಮಗೆ 3 cos square t into sin t ಬರುತ್ತೆ ಓಕೆ ಇಷ್ಟ ಆಯ್ತು ಸೊ ನಾವು ಇದಾದ್ಮೇಲೆ ನಾವು ಇಷ್ಟು ಏನಿದೆ ನೆಕ್ಸ್ಟ್ ಏನು ಮಾಡೋಣ ಡಿನಾಮಿನೇಟರ್ ನೋಡಿ ಡಿನಾಮಿನೇಟರ್ ಏನಿದೆ ಇದು ಇದಕ್ಕೆ ಮಲ್ಟಿಪ್ಲೈ ಮಾಡೋಣ ಫಸ್ಟ್ ಇದು ಇದಕ್ಕೆ ಮಲ್ಟಿಪ್ಲೈ ಮಾಡೋಣ ಆಮೇಲೆ ಇದು ಇದಕ್ಕೆ ಮಲ್ಟಿಪ್ಲೈ ಮಾಡೋಣ ಅವಾಗಿನ ಸೊ ದಟ್ ಈಸ್ 3 sin square t into cos t into 1 ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 3 sin square t into cos t ಓಕೆ ಇದಾಯ್ತಾ ನೆಕ್ಸ್ಟ್ ಸೊ ದಟ್ ಈಸ್ 3 into -2 ಮಾಡಿದ್ರೆ -6 ಬರುತ್ತೆ ಸೊ ದಿಸ್ ಇಂಟು ದಿಸ್ ಮಲ್ಟಿಪ್ಲೈ ಮಾಡಿ ಯಾವಾಗುತ್ತೆ sin square t into sin square t ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ sin to the power 4t into cos t ಆಗುತ್ತೆ ನೋಡಿ into cos t ಆಗುತ್ತೆ cos t ಬರ್ಕೊಳ್ಳಿ ಬಿಕಾಸ್ ದಿಸ್ ಆಲ್ಸೋ ವಿ ಶುಡ್ ಮಲ್ಟಿಪ್ಲೈ ಹಿಯರ್ ಓಕೆ ನೆಕ್ಸ್ಟ್ ಅದಾಯ್ತಾ ಇಲ್ಲಿ ನೋಡಿ sin to the power 3t into sin t ಮಾಡಿದ್ರೆ ಏನಾಗುತ್ತೆ sin to the power 4t ಆಗುತ್ತೆ 2 ಇದಿದ್ದು ಫಸ್ಟ್ ಬರ್ಕೊಳ್ಳಿ 2 times of sin to the power 4t into cos t ಓಕೆ ನೋಡಿ ಇದಕ್ಕೆ ಇಲ್ಲಿ ಏನಾದರೂ ಸಿಮಿಲರ್ ಇರುತ್ತೆ ಸ್ವಲ್ಪ ಆದ್ರೂ ಸಿಮಿಲರ್ ಇರ್ತಾವೆ ನಾವು ಜಸ್ಟ್ ಹಿಯರ್ 2 sin t cos to the power 40 ಆಯ್ತಾ ಅದೇ ತರ ಇಲ್ಲಿ cos to the power 40 into sin t ಆಯ್ತಾ ಅಂದ್ರೆ ಇನ್ನೇನು ಇಲ್ಲಿ 2 ಇದೆ ಇಲ್ಲಿ -6 ಇದೆ ಸೊ 2 ಅಲ್ಲಿ -6 ಹೋದ್ರೆ ಏನಾಗುತ್ತೆ ವೈ ಬಿಕಾಸ್ ದಿಸ್ ಇಸ್ ಆಲ್ಸೋ ಆಪಲ್ ಇಲ್ಲಿ ಎಷ್ಟು ಆಪಲ್ ಇದೆ 2 ಆಪಲ್ಸ್ ಇದೆ ಇಲ್ಲಿ ಎಷ್ಟಿದೆ -6 ಆಪಲ್ಸ್ ಇದೆ 2 ಆಪಲ್ ಇಲ್ಲಿ -6 ಆಪಲ್ಸ್ ಆದ್ರೆ ಎಷ್ಟಾಗುತ್ತೆ -4 ಆಗುತ್ತೆ ನಾವು ಜಸ್ಟ್ ಸಿ ದೀಸ್ ಟು ಆರ್ ಸೇಮ್ ಓನ್ಲಿ ವೈ ಬಿಕಾಸ್ cos to the power 4t into sin t ಇಲ್ಲಿ ಇನ್ನೊಂದು cos to the power 4t into sin t ಅದಕ್ಕೋಸ್ಕರ 2 -6 ಮಾಡಿದ್ರೆ -4 ಬರ್ತದೆ ದಿಸ್ ಯು ಕ್ಯಾನ್ ರೈಟ್ ಆಸ್ -4 cos to the power 4t into sin t ಓಕೆ ನಾವು ಇಷ್ಟ ಆಯ್ತಾ ನೆಕ್ಸ್ಟ್ ಸೊ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ ಏನಿದೆ ದಟ್ ಈಸ್ 3 cos square t into sin t ಓಕೆ 4 cos to the power 4t into sin t plus 3 cos square t into sin t ಇಷ್ಟ ಆಯ್ತಾ ನೆಕ್ಸ್ಟ್ ಡಿನಾಮಿನೇಟರ್ ಏನಿದೆ ನಮಗೆ ನೋಡಿ 3 sin square t into cos t ಓಕೆ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ ದಟ್ ಈಸ್ 3 sin square t into cos t ದಿಸ್ ಯು ರೈಟ್ ಆಸ್ ಇಟ್ ಈಸ್ ನಾವು ಈ ವರ್ಡಲ್ಲಿ ನೋಡಿ ಅಲ್ಲಿ ಏನಿದೆ ದಟ್ ಈಸ್ sin to the power 4t into cos t ಇದು sin to the power 4t into cos t ಬಟ್ ಇಲ್ಲಿ ಎಷ್ಟಿದೆ -6 ಇಲ್ಲಿ ಎಷ್ಟಿದೆ +2 ಇದೆ ಸೊ ದಟ್ ಈಸ್ ನಮ್ಗೆ ಏನು ಬರುತ್ತೆ -4 sin to the power 4t into cos t ಥೀಟಾ ಬರ್ತೀನಿ ನೋಡಿ cos t ಓಕೆ cos t ಓಕೆ ನಾವು ಇಷ್ಟ ಆಯ್ತಾ ನೆಕ್ಸ್ಟ್ ಇವೆರಡರಲ್ಲಿ ನೋಡಿ ಏನು ಕಾಮನ್ ಬರುತ್ತೆ ನಮಗೆ cos square t sin t ಎರಡು ಕಾಮನ್ ತಗೋಬೋದಾ ಸೊ ನಾವು ಜಸ್ಟ್ ಸಿ ನಾವು ಇಫ್ ಐ ಟೇಕ್ cos square t sin t ಕಾಮನ್ ತಗೊಂಡ್ರೆ ಓಕೆ cos square t sin t ಕಾಮನ್ ತಗೊಂಡ್ರೆ ಇಲ್ಲಿ ಏನು ಉಳಿಯುತ್ತೆ ನಮಗೆ -4 cos square t sin t ಇನ್ನು ಕಾಮನ್ ತಗೊಂಡ್ರೆ cos to the power 4 ಅಲ್ಲಿ cos to the power 2 ನ ಕಾಮನ್ ತಗೊಂಡ್ರೆ ಓಕೆ cos to the power 2t ಹಂಗೆ ಉಳಿಯುತ್ತೆ sin t ಕಾಮನ್ ತಗೊಂಡ್ರೆ 1 ಉಳಿಯುತ್ತೆ ನೆಕ್ಸ್ಟ್ ಪ್ಲಸ್ ಇಲ್ಲಿ ಏನು ಉಳಿಯುತ್ತೆ ಇಲ್ಲಿ 3 ಉಳಿಯುತ್ತೆ ನೋಡಿ ದಟ್ ಈಸ್ 3 ಇಷ್ಟು ಉಳಿಯುತ್ತೆ ನೆಕ್ಸ್ಟ್ ಅದೇ ತರ ಡಿನಾಮಿನೇಟರ್ ಏನಿದೆ ನಮಗೆ ಸೊ ದಟ್ ಈಸ್ ಇಲ್ಲಿ ಹೈಯೆಸ್ಟ್ ಕಾಮನ್ ಏನು ಬರುತ್ತೆ ನಮಗೆ sin square t ಮತ್ತೆ cos t ಬರ್ತದೆ ಇಫ್ ಐ ಟೇಕ್ sin square t into cos t ಕಾಮನ್ ಸೊ ನಮ್ಗೆ ಏನು ಉಳಿಯುತ್ತೆ ಇಲ್ಲಿ ದಟ್ ಈಸ್ ಇಲ್ಲಿ 3 ಉಳಿಯುತ್ತೆ ಓಕೆ ಇಲ್ಲಿ -4 ಟೈಮ್ಸ್ ಆಫ್ sin to the power 4t ಅಲ್ಲಿ sin to the power 2t ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ sin to the power 2t ಓಕೆ cos t ಆಲ್ರೆಡಿ ತಗೊಂಡಿದ್ವಿ ಓಕೆ ಈಗ ಏನಾದರೂ ಸಿಂಪ್ಲಿಫೈ ಮಾಡ್ಬೋದಾ ಸೊ ಡೂ ಯು ನೋ ಎನಿ ಫಾರ್ಮುಲಾ ಫಾರ್ 3 cos square t ಏನು ಫಾರ್ಮುಲಾ ಐತೆ ಓಕೆ ಸೊ ಏನಾದರೂ ಫಾರ್ಮುಲಾ ಇದ್ರೆ ನೋಡ್ರಿ ಇಲ್ಲ ಸೊ ನಾನು ಅದಕ್ಕೋಸ್ಕರ ಇನ್ಸ್ಟೆಡ್ ಆಫ್ ಟೇಕಿಂಗ್ cos square t into sin square t cos square t sin t ನ ಕಾಮನ್ ತೊಗೊಳೋದ್ಬಿಟ್ಟು ನಾನು ಏನು ಮಾಡಲಿ ಅಂದರೆ ಸೊ ಓನ್ಲಿ ಐ ವಿಲ್ ಟೇಕ್ cos t ನ ಕಾಮನ್ ಓಕೆ ಓನ್ಲಿ ಐ ವಿಲ್ ಟೇಕ್ ಇಟ್ ಆಸ್ cos t ನ ಕಾಮನ್ ಇನ್ನೊಂದ್ಸಲ ಬರೀತೀನಿ ನೋಡಿ ಇಷ್ಟೆಲ್ಲ ಮಾಡಿದ್ರೆ ಏನು ಸೊಲ್ಯೂಷನ್ ಬರ್ತಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡೋಣ ಅಂದರೆ ಸೊ ನಾವು instead of taking cos square t na common I will take cos t
ಓಕೆ, ಇದರಿಂದ ನ್ಯೂಮರೇಟರ್ ಕಾಸ್ ಟಿ ಸೈನ್ ಟಿ ಕಾಮನ್ ತೊಗೊಳ್ತೀನಿ, ಡಿನಾಮಿನೇಟರ್ನ ಸೈನ್ ಟಿ ಕಾಸ್ ಟಿ ಕಾಮನ್ ತೊಗೊಳ್ತೀನಿ. ಅವಾಗ ನೋಡಿದ್ರಿ ನಮಗೇನಾಗುತ್ತೆ ಕಾಸ್ ಟಿ ಇಂಟು ಸೈನ್ ಟಿ ಕಾಮನ್ ತೊಗೊಳ್ತೀನಿ ನ್ಯೂಮರೇಟರಿಂದ. ಅವಾಗ ಏನಿರುತ್ತೆ -4 ಕಾಸ್ ಕ್ಯೂಬ್ ಟಿ. ಓಕೆ, -4 ಕಾಸ್ ಕ್ಯೂಬ್ ಟಿ ಪ್ಲಸ್ 3 ಕಾಸ್ ಟಿ ಆಗುತ್ತೆ, ಹೌದಾ? ಪ್ಲಸ್ 3 ಕಾಸ್ ಟಿ ಇಷ್ಟು ಬಂತ. ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ ನೆಕ್ಸ್ಟ್ ಇಲ್ಲೇನ ಇದೇ ಥರನಲ್ಲಿ ಡಿನಾಮಿನೇಟರ್ಲಿ ಸೈನ್ ಟಿ ಮತ್ತು ಕಾಸ್ ಟಿ ಕಾಮನ್ ತೊಗೊಳ್ಳೋಣ. ದಟ್ ಈಸ್ ಕಾಸ್ ಟಿ ಇಂಟು ಸೈನ್ ಟಿ ಕಾಮನ್ ತೊಗೊಳ್ರಿ. ಅವಾಗ ಏನು ಉಳಿತೆ ಇಲ್ಲಿ? ದಟ್ ಈಸ್ 3 ಟೈಮ್ಸ್ ಆಫ್ ಸೈನ್ ಟಿ ಉಳಿತೆ. ಇಲ್ಲಿ 3 ಟೈಮ್ಸ್ ಆಫ್ ಸೈನ್ ಟಿ ಉಳಿತೆ. ಇಲ್ಲಿ -4 ಟೈಮ್ಸ್ ಆಫ್ ಸೈನ್ ಟು ದಿ ಪವರ್ 4 ಟಿಯಲ್ಲಿ ನಾವೇನು ಮಾಡೋಣ? ಸೊ 1 ಸೈನ್ ಟಿನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ? ಸೈನ್ ಕ್ಯೂಬ್ ಟಿ ಆಗುತ್ತೆ. ಕಾಸ್ ಟಿನೂ ಕಾಮನ್ ತೊಗೊಳ್ಳಿ. ಇಷ್ಟು ನೋಡಿ. ಸೊ ನಾವು ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಅಂದರೆ ನಮಗೆ, ಸೊ ನಾವು ಹಿಯರ್ ದಿಸ್ ಕಾಸ್ ಟಿ ಕ್ಯಾನ್ಸಲ್ ಮಾಡಿ, ಸೈನ್ ಟಿ ಕ್ಯಾನ್ಸಲ್ ಮಾಡಿ. ಸೊ ನಾವು ವಾಟ್ ಯು ಲೆಫ್ಟ್ ವಿತ್, ದಟ್ ಈಸ್ ದಿಸ್ ಯು ಕ್ಯಾನ್ ರೈಟ್ ಆಸ್ 3 ಕಾಸ್ ಟಿ. ಓಕೆ, 3 ಕಾಸ್ ಟಿ ಮೈನಸ್ 4 ಕಾಸ್ ಕ್ಯೂಬ್ ಟಿ ಡಿವೈಡೆಡ್ ಬೈ ನಮಗೆ 3 ಸೈನ್ ಟಿ ಮೈನಸ್ 4 ಸೈನ್ ಕ್ಯೂಬ್ ಟಿ. ಓಕೆ, -4 ಸೈನ್ ಕ್ಯೂಬ್ ಟಿ. ಓಕೆ, ಸೊ ನಾವು ಬಟ್ ಇಲ್ಲಿ ನೋಡಿ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಅಂದರೆ ನಮಗೆ ಕಾಸ್ 3 ಥೀಟಾ ದಟ್ ಈಸ್ ಈಕ್ವಲ್ ಟು 4 ಕಾಸ್ ಕ್ಯೂಬ್ ಟೀಟಾ ಮೈನಸ್ 3 ಕಾಸ್ ಟೀಟಾ. ಇದು ಫಾರ್ಮುಲಾ. ಓಕೆ, ಕಾಸ್ 3 ಥೀಟಾ ದಟ್ ಈಸ್ ಈಕ್ವಲ್ ಟು 4. ಅದೇ ಸೈನ್ 3 ಥೀಟಾ ದಟ್ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ? ದಟ್ ಈಸ್ 3 ಸೈನ್ ಟೀಟಾ. ಓಕೆ, 3 ಸೈನ್ ಟೀಟಾ ಮೈನಸ್ 4 ಸೈನ್ ಕ್ಯೂಬ್ ಟೀಟಾ. ಓಕೆ, ಇದೇ ಥರ ಇವೆರಡರ ಥರ ಐತೆ ನೋಡಿ. ಡಿನಾಮಿನೇಟರ್ 3 ಸೈನ್ ಟೀಟಾ ಇಂಟು ಸೈನ್ ಟಿ ಇಂಟು 4 ಸೈನ್ ಕ್ಯೂಬ್ ಟಿ ಇದೆ ಡಿನಾಮಿನೇಟರ್. ಓಕೆ, ಬಟ್ ನ್ಯೂಮರೇಟರ್ ಐತೆ, ನ್ಯೂಮರೇಟರ್ ಅದಿಲ್ಲ, ಆ ಥರ ಇಲ್ಲ. ಅದಕ್ಕೋಸ್ಕರ ಏನು ಮಾಡೋಣ? ಮೈನಸ್ನ ಕಾಮನ್ ತೊಗೊಳ್ಳೋಣ. ಮೈನಸ್ನ ಕಾಮನ್ ತೊಗೊಂಡ್ರೆ ಇದು ಪ್ಲಸ್ ಇದು ಏನಾಗುತ್ತೆ? ಮೈನಸ್ ಆಗುತ್ತೆ. ಇದು ಮೈನಸ್ ಇದು ಏನಾಗುತ್ತೆ? ಪ್ಲಸ್ ಆಗುತ್ತೆ. ಅಂದರೆ 4 ಕಾಸ್ ಕ್ಯೂಬ್ ಟಿ ಮೈನಸ್ ಆಫ್ ಏನಾಗುತ್ತೆ? 3 ಕಾಸ್ ಟಿ ಆಗುತ್ತೆ. 3 ಕಾಸ್ ಟಿ ಬರ್ಕೊಳ್ಳಿ. ಓಕೆ, ಡಿವೈಡೆಡ್ ಬೈ ಏನಾಗುತ್ತೆ? 3 ಸೈನ್ ಟಿ ಮೈನಸ್ 4 ಸೈನ್ ಕ್ಯೂಬ್ ಟಿನ ಐ ಕ್ಯಾನ್ ರೈಟ್ ಆಸ್ 3 ಸೈನ್ ಟೀಟಾ ಮೈನಸ್ 4 ಸೈನ್ ಕ್ಯೂಬ್ ಟೀಟಾ ಸೈನ್ 3 ಟೀಟಾ. ಅದೇ ಥರ 3 ಸೈನ್ ಟಿ ಮೈನಸ್ 4 ಸೈನ್ ಕ್ಯೂಬ್ ಟಿ ಐ ಕ್ಯಾನ್ ರೈಟ್ ಆಸ್ ಸೈನ್ 3 ಟಿ. ಓಕೆ, ಅದೇ ಥರ. ಸೊ ದಿಸ್ ಈಸ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್ 4 ಕಾಸ್ ಕ್ಯೂಬ್ ಟಿ ಮೈನಸ್ 3 ಕಾಸ್ ಟಿ ಯು ಕ್ಯಾನ್ ರೈಟ್ ಆಸ್ ದಟ್ ಈಸ್ ಕಾಸ್ 3 ಟಿ. ಓಕೆ, ಕಾಸ್ 3 ಟಿ ಡಿವೈಡೆಡ್ ಬೈ ಏನಿದೆ ನಮಗೆ? ಸೈನ್ 3 ಟಿ ಇದೆ. ಸೊ ನಾವು ಹಿಯರ್ ಯು ಜಸ್ಟ್ ಸಿ ನಮಗೆ, ಸೊ ಮೈನಸ್ ಯು ರೈಟ್ ಆಸ್ ಇಟ್ ಈಸ್ ಕಾಸ್ 3 ಟಿ ಡಿವೈಡ್ ಬೈ ಸೈನ್ 3 ಟಿ ಏನು ಬಂದರೆ ನಮಗೆ ಕಾಟ್ 3 ಟಿ ಬರುತ್ತೆ, ಮೈನಸ್ ಕಾಟ್ 3 ಟಿ. ಸೊ dy by dx that is equal to ಇಷ್ಟು ಬರುತ್ತೆ ನೋಡಿ. ಓಕೆ, ಸೊ ನಮಗೆ ಇದು ಭಾಳ ಲೆಂತಿ ಅನಿಸುತ್ತೆ. ಇದು ಆ್ಯಕ್ಚುಲಾಗಿ 5 ಮಾರ್ಕ್ಸ್ ಕ್ವಶನ್ ಕೇಳಬೇಕು, ಬಟ್ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳಿದರೆ. ಸೊ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಈ ಚಾಪ್ಟರ್ ಈ ಎಕ್ಸಸೈಸಿಂದ ಓನ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಓಕೆ, ಇದು ಭಾಳ ಲೆಂತಿ ಐತೆ ಅಂತೇಳಿ 5 ಮಾರ್ಕ್ಸ್ಗೆ ಏನು ಕೇಳಲ್ಲ. ಕೇಳಿದರೆ 3 ಮಾರ್ಕ್ಸ್ಗೆ ಕೇಳ್ತಾರೆ, ಇಲ್ಲಾಂದರೆ ಕೇಳೋದಿಲ್ಲ. ಓಕೆ, ಸೊ ಬೇಕಾದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಬೇಕಾದರೆ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್. ಇಲ್ಲಿಂದ ಇಷ್ಟು ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾಯ್ತಾ? ನೆಕ್ಸ್ಟ್ ಇದು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಷ್ಟು. ಓಕೆ, ಸೊ ಈಗ ಎಕ್ಸಸೈಸು 5.6 ಕ್ವಶನ್ ನಂಬರ್ 8 ನೋಡಿ ಏನಿದೆ ನಮಗೆ. ಸೊ 8 ಕ್ವಶನಲ್ಲಿ ನಮ್ಗೆ ಏನು ಮಾಡಬೇಕು? dy by dx ಕಂಡುಹಿಡಬೇಕು. ಸೊ ಇನ್ ನಾಟ್ ಟು ಫೈಂಡ್ dy by dx, ಸೊ ದಟ್ ಈಸ್ ವಿ ಹ್ಯಾವ್ ಟು ಫೈಂಡ್ dy by dx. ಓಕೆ, dy by dx ಕಂಡುಹಿಡಿಯೋಕ್ಕೋಸ್ಕರ ಏನು ಮಾಡೋಣ ನಾವು? ಸೊ dy by dt. ಓಕೆ, ಸೊ ಸಾರಿ dy by dt ಆ್ಯಂಡ್ dx by dt ಕಂಡುಹಿಡಿಯೋಕು. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡೋಣ ನಾವು? ಫಸ್ಟ್ ಇಲ್ಲಿ ಏನು ಕೊಟ್ಟರೆ ಅದನ್ನ ಬರ್ಕೊಳ್ತೇನೆ. ದಟ್ ಈಸ್ x ದಟ್ ಈಸ್ ಈಕ್ವಲ್ ಟು a ಟೈಮ್ಸ್ ಆಫ್ cos t. ಓಕೆ, cos t ಪ್ಲಸ್ log of tan t divided by 2. ಎಷ್ಟು ಕೊಟ್ಟಿದ್ದೀರಾ? ಓಕೆ, ನಾವು ಇದನ್ನ ಏನು ಮಾಡೋಣ? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ. ಓಕೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಅವಾಗ ಏನಾಗುತ್ತೆ ಅಂದರೆ, ಸೊ ದಿಸ್ ವಿಲ್ ಬಿಕಮ್ ಆನ್ dx by dt that is equal to ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಏನು ಮಾಡಬೇಕು? ಡಿಫ್ರೆನ್ಷಿಯೇಷನ್ ಆಫ್ ಇದು ಕಾಸ್ ಟಿ. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಟಿ ಪ್ಲಸ್ ಲಾಗ್ ಆಫ್ ಟ್ಯಾನ್ ಟಿ ಬೈ 2 ಸಪ್ರೇಟ್ ಆಗಿ ಮಾಡ್ಬಿಡ್ತೀನಿ ಒಮ್ಮೆಟ್ಲಿಗೆ. ಅದರ್ವೈಸ್ ಹಿಂಗೆ ಬರ್ಕೋಬಹುದು. ಬರ್ಕೊಂಡು ಇದಕ್ಕೆ ಸಪ್ರೇಟ್ ಆಗಿ ಮಾಡ್ಕೊಳ್ಳಿ. ಇದು ಹೋಲ್ ಡಿಫ್ರೆನ್ಸಿಯೇಷನ್ ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬರ್ಬಿಟ್ಟಿನಿ. ಓಕೆ, ನಾವು ಡಿಫ್ರೆನ್ಸಿಯೇಷನ್ ಆಫ್ ನಮ್ಗೆ ಏನು ಬರುತ್ತೆ? ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಟಿ. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್
log of tan t by 2 differentiation of log of tan t by 2. ಓಕೆ ಇದರ ಡಿಫ್ರೆನ್ಷಿಯೇಷನ್ ಮಾಡಿ ಅಂತ ಹೇಳಿದ್ರು. ಓಕೆ ವಿತ್ ರೆಸ್ಪೆಕ್ಟ್ ಟು ಟಿ. ಓಕೆ ನಾವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಏನಾಗುತ್ತೆ, ನಾವು ಎ ಹೆಂಗಿದೆ ಹಂಗೆ ಬರಬೇಕು. ಕಾಸ್ಟಿನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ ಟಿ ಬರುತ್ತೆ, ಮೈನಸ್ ಸೈನ್ ಟಿ ಬರುತ್ತೆ, ಮೈನಸ್ ಸೈನ್ ಟಿ ಬರೀರಿ. ಆಮೇಲೆ ಈ ಪ್ಲಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಲಾಗ್ ಆಫ್ ಟ್ಯಾನ್ ಟಿ ಬೈ ಟು ಡಿಫ್ರೆನ್ಶಿಯೇಟ್ ಮಾಡಿ. ನಮಗೆ ಗೊತ್ತಿರಬೇಕು, ನಮಗೆ ಡಿಫ್ರೆನ್ಷನ್ ಆಫ್ ಲಾಗ್ ಆಫ್ ಸಮಥಿಂಗ್. ಓಕೆ ಲಾಗ್ ಆಫ್ ಸಮಥಿಂಗ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, 1 ಡಿವೈಡೆಡ್ ಬೈ ಸಮಥಿಂಗ್ ಬರುತ್ತೆ. ಓಕೆ ನೆಕ್ಸ್ಟ್ ಇದು ಸಮಥಿಂಗ್ ಬಾಕ್ಸ್ ಸಮಥಿಂಗ್. ಓಕೆ ಆ ಸಮಥಿಂಗ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಆ ಸಮಥಿಂಗ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೊ ಡಿಫ್ರೆನ್ಶಿಯೇಷನ್ ಆಫ್ ಸಮಥಿಂಗ್ ಡಿವೈಡೆಡ್ ಬೈ ಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ ಎಕ್ಸ್ ಬರುತ್ತೆ, ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದ್ರೆ ಇಲ್ಲಿ ಟಿ ಬರುತ್ತೆ. ಓಕೆ ನೋ ಅದೇ ಥರ ನಾವು ಜಸ್ಟ್ ಲಾಗ್ ಆಫ್ ಟ್ಯಾನ್ ಟಿ ಬೈ ಟು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 ಡಿವೈಡೆಡ್ ಬೈ ಟ್ಯಾನ್ ಟಿ ಬೈ 2 ಆಗುತ್ತೆ. ಟ್ಯಾನ್ ಟಿ ಬೈ 2 ಬರ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಟಿ ಬೈ 2 ಮಾಡಬೇಕು. ಓಕೆ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಟಿ ಬೈ 2 ಮಾಡಿ. ಓಕೆ ನೆಕ್ಸ್ಟ್ ಇದು ಇಷ್ಟೇ ಬರ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಫರ್ದರ್ ಸಾಲ್ವ್ ಮಾಡ್ತೀನಿ. ಅದೇ ಎ ದಿಸ್ ರೈಟ್ ಆಸ್ ಇಟ್ ಈಸ್. ಓಕೆ ಮೈನಸ್ ಸೈನ್ ಟಿ ಹಂಗೆ ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಇಲ್ಲಿ ಪ್ಲಸ್. ಓಕೆ ಡಿಫ್ರೆನ್ಷನ್ ಆಫ್ ನಮಗೆ ಟ್ಯಾನ್ ಟಿ ಬೈ 2 ಏನು ಬರುತ್ತೆ ನಮಗೆ, ದಟ್ ಈಸ್ ಸೀಕೆಂಡ್ ಸ್ಕ್ವೇರ್ ಟಿ ಬೈ 2 ಬರುತ್ತೆ. ಓಕೆ ಡಿಫ್ರೆನ್ಷಿಯೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಟಿ ಬೈ 2 ಇರುತ್ತೆ. ಓಕೆ ಇಲ್ಲಿ ಟ್ಯಾನ್ ಟಿ ಬೈ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಟ್ಯಾನ್ ಟಿ ಬೈ 2. ಓಕೆ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, ಆಮೇಲೆ ಡಿಫ್ರೆನ್ಷನ್ ಆಫ್ ಟ್ಯಾನ್ ಟಿ ಬೈ 2 ಅಂದರೆ ಅದೇನು ಬಂತು ನಮಗೆ ಸೀಕೆಂಡ್ ಸ್ಕ್ವೇರ್ ಟಿ ಬೈ 2. ಆಮೇಲೆ ಏನು ಮಾಡಬೇಕು, ಟ್ಯಾನ್ ಟಿ ಬೈ 2ನ ಡಿಫ್ರೆನ್ಶಿಯೇಟ್ ಮಾಡಿ, ಸಾರಿ ಟಿ ಬೈ 2ನ ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಷನ್ ಆಫ್ ಟಿ ಬೈ 2. ಓಕೆ ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಓಕೆ ನಾವು ಇದನ್ನು ಫರ್ದರ್ ಸಾಲ್ವ್ ಮಾಡ್ತೀವಿ ನೋಡಿ. ದಿಸ್ ಎ ಯು ರೈಟ್ ಆಸ್ ಇಟ್ ಈಸ್, ಮೈನಸ್ ಸೈನ್ ಟಿ ಆಲ್ಸೋ ರೈಟ್ ಆಸ್ ಇಟ್ ಈಸ್. ನಾವು ಇದು ಪ್ಲಸ್ ನಾನು ಏನು ಮಾಡ್ತೀನಿ, ಸೈನ್ ಟಿ ಬೈ 2 ಐ ಕ್ಯಾನ್ ರೈಟ್ ಆಸ್ ನಮಗೆ, ಸೊ ಟ್ಯಾನ್ ಟಿ ಬೈ ಕ್ಯಾನ್ ರೈಟ್ ಆಸ್ ಸೈನ್ ಟಿ ಬೈ 2 ಡಿವೈಡೆಡ್ ಬೈ ಕಾಸ್ ಟಿ ಬೈ 2 ಅಂತ ಬರೀತೀನಿ ನೋಡಿ. ಓಕೆ ನಾವು ಯು ಜಸ್ಟ್ ಸಿ ಹಿಯರ್. ಸೊ ಸೀಕೆಂಡ್ ಸ್ಕ್ವೇರ್ನ ನಾನು ಕೆಳಗೆ ಬರ್ಕೊಂಡ್ರೆ ಏನಾಗುತ್ತೆ ನಮಗೆ ಕಾಸ್ ಸ್ಕ್ವೇರ್ ಟಿ ಬೈ 2 ಬರುತ್ತೆ. ಓಕೆ ಇಲ್ಲಿ ಕಾಸ್ ಸ್ಕ್ವೇರ್ ಸಿ 1 ಕಾಸ್ ಸ್ಕ್ವೇರ್ ಟಿ ಬೈ 2 1 ಕಾಸ್ ಸ್ಕ್ವೇರ್ ಟಿ ಬೈ 2 ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಓಕೆ ನಾವು ಇಷ್ಟು ಬರುತ್ತೆ. ನೆಕ್ಸ್ಟ್ ಆದಮೇಲೆ ಈ ಟಿ ಬೈ 2ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 1/2 ಆಗುತ್ತೆ. 1/2 ಬರ್ಕೊಳ್ಳಿ. ಓಕೆ ನಾವು ಇದನ್ನು ಫರ್ದರ್ ಸಾಲ್ವ್ ಮಾಡಿದಾಗ ಏನಾಗುತ್ತೆ ನೋಡಿ, ಇದು ಬರ್ಕೊಳ್ತೀನಿ. ದಟ್ ಈಸ್ ಎ ಟೈಮ್ಸ್ ಆಫ್ ನಮಗೆ ಮೈನಸ್ ಸೈನ್ ಟಿ ಪ್ಲಸ್ 1 ಡಿವೈಡೆಡ್ ಬೈ ದಿಸ್ ಯು ಕ್ಯಾನ್ ರೈಟ್ ಆಸ್ ನಮಗೆ ಇದು 2ನ ಇಲ್ಲಿ ಫ್ರಂಟ್ ಬರ್ಕೊಳ್ತೀವಿ. ಅವಾಗ ಏನಾಗುತ್ತೆ 2 ಸೈನ್ ಟಿ ಬೈ 2 ಇಂಟು ಕಾಸ್ ಟಿ ಬೈ 2. ಓಕೆ ಇಷ್ಟಾಗುತ್ತೆ. ಸೊ ನಾವು ನಮಗೆ ಫಾರ್ಮುಲಾ ಗೊತ್ತಿದೆ. ಇಫ್ ವಿ ಹ್ಯಾವ್ ಸೈನ್ ಟೀಟಾ ದಟ್ ಈಸ್ ಈಕ್ವಲ್ ಟು ವಿ ಕ್ಯಾನ್ ರೈಟ್ ಆಸ್ 2 ಸೈನ್ ಟೀಟಾ ಬೈ 2. ಓಕೆ 2 ಸೈನ್ ಟೀಟಾ ಬೈ 2 ಇಂಟು ಕಾಸ್ ಟೀಟಾ ಬೈ 2 ಅಂತ ಬರೀಬೋದು. ಅದೇ ಥರ ನೋಡಿ ಇಲ್ಲಿ 2 sin t by 2 into cos t by 2 I can write as ನಮಗೆ that is sin t ಅಂತ ಬರೀಬೋದು. So that is why now a times of minus sin t write as it is now plus 1 divided by ಏನಾಗುತ್ತೆ ನಮಗೆ ಇದು sin t ಆಗುತ್ತೆ. sin t ಬರ್ಕೊಳ್ಳಿ. ಓಕೆ ನಾವು ಸೊ ನಮಗೆ ಇಲ್ಲಿ ಏನಿದ್ರೆ ಏನಿರುತ್ತೆ, ಇಲ್ಲಿ ಏನಂದ್ರೆ 1 ಇರುತ್ತೆ, 1 ಬರ್ಕೊಳ್ಳಿ. ನೆಕ್ಸ್ಟ್ ಎಲ್ ಸಿ ಎಮ್ ತಗೊಳ್ಳಿ. ದಟ್ ಈಸ್ ನಮ್ಗೆ ಏನಾಗುತ್ತೆ ಇವಾಟದ್ದು sin t ಮತ್ತು ಎಲ್ ಸಿ ಎಮ್ sin t ಒಂದು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನಮಗೆ ಅದು sin t ಬರುತ್ತೆ. ಯು ರೈಟ್ ಇಟ್ sin t. ಓಕೆ 1 ಹೌ ಮಚ್ ಜ sin t 1 sin t ಜ sin t. ಓಕೆ ನಾವು sin t 1 ಜ sin t. ಓಕೆ ನಾವು ಸೊ ದಟ್ ಈಸ್ sin t ಇಂಟು sin t ಮಾಡಿದ್ರೆ ದಟ್ ಈಸ್ ಮೈನಸ್ sin ಸ್ಕ್ವೇರ್ t ಆಗುತ್ತೆ. ಮೈನಸ್ sin ಸ್ಕ್ವೇರ್ t ಇಲ್ಲಿ ಏನಿದೆ ಪ್ಲಸ್ 1 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಯು ನೋ ದಟ್ ನಮಗೆ ಏನು ಯು ನೋ ದಟ್ ನಮಗೆ 1 ಮೈನಸ್ sin ಸ್ಕ್ವೇರ್ t ಅಂದ್ರೆ ಏನು, 1 ಮೈನಸ್ sin ಸ್ಕ್ವೇರ್ t ಅಂದ್ರೆ ನಮ್ಗೆ ಏನಾಗುತ್ತೆ ದಟ್ ಈಸ್ ಕಾಸ್ ಸ್ಕ್ವೇರ್ t ಆಗುತ್ತೆ. ಓಕೆ ನಮ್ಗೆ ಏನಾಗುತ್ತೆ 1 ಮೈನಸ್ sin ಸ್ಕ್ವೇರ್ t ಇಂಟು ಕಾಸ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಏನು ಬರುತ್ತೆ ನಮಗೆ sin t ಬರುತ್ತೆ. ಓಕೆ ನಮ್ಗೆ ಏನು ಬಂತು ಕಾಸ್ ಸ್ಕ್ವೇರ್ ಟಿ ಡಿವೈಡ್ ನಮ್ದ್ರೆ dx ಬೈ dt ಏನು ಬಂತು dx ಬೈ dt ದಟ್ ಈಸ್ ಈಕ್ವಲ್ ಟು a ಕಾಸ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ sin ಸ್ಕ್ವೇರ್ ಟಿ ಬಂತು. ಹೌದಾ? ಓಕೆ ನಾವು ಇಷ್ಟ ಆಯ್ತಾ. ನೆಕ್ಸ್ಟ್ ಅದೇ ಥರ ಏನು ಮಾಡೋಣ, dy ಬೈ dt ಕಂಡುಹಿಡಿಯೋಣ. ಓಕೆ dy ಬೈ dt ಏನಿದೆ ನೋಡಿ, dy ಬೈ dt ಕಂಡುಹಿಡಿಯೋಕ್ಕೋಸ್ಕರ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ರೆ y ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ರೆ ದಟ್ ಈಸ್ a sin t ಕೊಟ್ಟಿದ್ರೆ y ದಟ್ ಈಸ್ ಈಕ್ವಲ್ ಟು a sin t. ಓಕೆ ನಾವು y ದಟ್ ಈಸ್ ಈಕ್ವಲ್ ಟು a sin t ಅಂದರೆ ಇದನ್ನ dy ಬೈ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ. ಅವಾಗ ಏನಾಗುತ್ತೆ ಇದು ಈ ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ dy ಬೈ dt ಆಗುತ್ತೆ. dy ಬೈ dt ಬರ್ಕೊಳ್ಳಿ. ಏನದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಆಮೇಲೆ ಏನು ಮಾಡೋಣ ಈ sin t ನ ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಸಿಯೇಷನ್ ಆಫ್ sin t. ಓಕೆ ನಾವು ಸೊ dy ಬೈ dt ರೈಟ್ ಆಸ್ ಇಟ್ ಈಸ್ dy ಬೈ dt ಯು ರೈಟ್ ಆಸ್ ಇಟ್ ಈಸ್ ದಟ್ ಈಸ್ ಈಕ್ವಲ್ ಟು ಹೆಂಗಿದೆ ಹಂಗೆ ಬರ್ಕೊಳ್ಳಿ. sin t ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ cos t ಆಗುತ್ತೆ. cos t ಬರ್ಕೊಳ್ಳಿ. ಓಕೆ dy ಬೈ dt ಎಷ್ಟು ಬಂತು dx ಬೈ dt ಬಂತು. ಓಕೆ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ dy ಬೈ dx. ಹೌದಾ? ಓಕೆ ಸೊ ನಮಗೆ ಇಲ್ಲಿ ಮಾಡ್ತೀನಿ ನೋಡಿ dy ಬೈ dx ಇಲ್ಲಿ ಮಾಡ್ತೀನಿ. ಸೊ dy ಬೈ dx ದಟ್ ಈಸ್ ಈಕ್ವಲ್ ಟು dy ಬೈ dx ಈಸ್ ನಥಿಂಗ್ ಬಟ್ dy ಬೈ dt
dy by dt that divided by dx by dt ಹೌದಾ dx by dt dy by dt ಅಂದ್ರೆ ಎಷ್ಟು ಬಂತು ಇದು ಬಂತ ನಮಗೆ a cos t ಅದನ್ನೇ ಬರ್ಕೊಳ್ಳಿ that is a cos t ಸಾರಿ cot t ಬರ್ತೀನಿ a cos t divided by dx by dt ಅಂದ್ರೆ ನಮಗೆ that is a cos square t divided by sin t ಓಕೆ ಈ a ಕ್ಯಾನ್ಸಲ್ ಮಾಡಿ 1 cos t ಕ್ಯಾನ್ಸಲ್ ಮಾಡಿ ಇದನ್ನ sin t ನ ಮೇಲೆ ತಗೊಂಡೋಗಿ sin t ನ ಮೇಲೆ ತಗೊಂಡ್ರೆ ಏನಾಗುತ್ತೆ sin t divided by cos t ಹೆಂಗಿದೆ ಹಂಗೆ ಬರ್ಕೊಳ್ಳಿ that is cos t ಓಕೆ ನಾವು dy by dx ನಮಗೆ ಏನು ಅಂತಂದ್ರೆ sin t divided by cos t ಅಂತ ಏನು ಬಂತು ನಮಗೆ that is tan t ಹೌದಾ ಓಕೆ now which means dy by dx that is equal to dy by dx that is equal to ಏನು ಬಂತು ನಮಗೆ tan t ಬರುತ್ತೆ ಓಕೆ dy by dx that is equal to tan t ಬರುತ್ತೆ ಸೊ ನಾವು this is what the answer ನೋಡಿ ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದ್ದ ಅರ್ಥ ಅಂತ ಅರ್ಥ ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಓಕೆ ಇಲ್ಲಿಂದ ನೋಡಿ ವಿಡಿಯೋ ಪಾಸ್ ಮಾಡ್ಕೊಳ್ಳಿ ಓಕೆ ನಾವು ಇಲ್ಲಿಂದ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ ದಟ್ ಈಸ್ ನಮಗೆ 9th ಒನ್ a cos a secant theta ಓಕೆ y b c tan theta ಅಂತ ಇದೆ ಸೊ ನಾವು ಇದನ್ನು ಏನು ಮಾಡಬೇಕು dy by dx ಕಂಡುಹಿಡಿಯಬೇಕು ಹೌದಾ ಸೊ ದಿಸ್ ಇಸ್ ಆಲ್ಸೋ ವಿ ಹ್ಯಾವ್ ಟು ಫೈಂಡ್ dy by dx ಕಂಡುಹಿಡಿಯಬೇಕು ಫಸ್ಟ್ ಅದಕ್ಕೋಸ್ಕರ ಏನು ಮಾಡೋಣ dx by d theta ಕಂಡುಹಿಡಿಯೋಣ ಆಮೇಲೆ ಸೊ dy by d theta ಕಂಡುಹಿಡಿಯೋಣ ಸೊ ದಟ್ ಈಸ್ x that is equal to a times of secant theta okay now this will differentiate with respect to theta differentiate with respect to theta ಅವಾಗ ಏನಾಗುತ್ತೆ so this will become dx by d theta that is equal to ಏನದು ಕಾನ್ಸ್ಟೆಂಟ್ ಹೌದಾ ಏನದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ ನೆಕ್ಸ್ಟ್ ಏನು ಮಾಡೋದು differentiation of secant theta okay now this a you write as it is differentiation of secant theta ಅಂದ್ರೆ ಏನು ನಮಗೆ that is secant theta into tan theta this is what differentiation of secant theta ಅಂದ್ರೆ dx by dt ಅಂದ್ರೆ ಎಷ್ಟು ಬಂತು dx by d theta ಅಂದ್ರೆ ಎಷ್ಟು ಬಂತು ನೋಡಿ ಓಕೆ ಅದೇ ತರ ನಮಗೆ dy by d theta ಕಂಡುಹಿಡಿಯೋಣ that is y that is equal to ಏನು ಕೊಡ್ತಾರೆ y that is equal to ನಮಗೆ b tan theta y that is equal to b tan theta which means ನಾವೇನು ಮಾಡೋಣ differentiate with respect to theta ಮಾಡೋಣ differentiate with respect to theta ಅವಾಗ ಏನಾಗುತ್ತೆ that is dy by d theta that is equal to b ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ ಆಮೇಲೆ ಏನು ಮಾಡೋದು ಈ tan theta ನ ಡಿಫರೆನ್ಶಿಯೇಟ್ ಮಾಡೋದು tan theta differentiation of tan theta with respect to theta okay now so b ಹೆಂಗಿದೆ ಹಂಗೆ ಬರ್ಕೊಳ್ಳಿ tan theta ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ that is secant square theta ಹೌದಾ okay so which means so dy by d theta that is equal to ಏನು ಬಂತು ನಮಗೆ secant square theta which means now just see dy by dx our intention is to find dy by dx ಹೌದಾ so dy by dx we can also write it as dy by d theta whole divided by so dx by d theta okay dy by d theta whole divided by dx by d theta that is equal to dy by d theta ಅಂದ್ರೆ ಏನು that is ನಮಗೆ b secant square theta whole divided by dx by d theta ಅಂದ್ರೆ ಏನು ನಮಗೆ a secant theta into tan theta okay now ಈ 1 secant theta ಕ್ಯಾನ್ಸಲ್ ಮಾಡಿ ಸೊ ನಮ್ಗೆ ಏನು ಉಳಿತು ಅಂದ್ರೆ ಸೊ ದಟ್ ಈಸ್ ನಮಗೆ secant theta by tan theta ಓಕೆ ಅದೇ ತರ ಕೆಲಸ ಮಾಡೋಣ ಇದನ್ನು ಏನು ಮಾಡೋಣ ಇದನ್ನು ಇನ್ ಟರ್ಮ್ಸ್ ಆಫ್ sin theta and cos theta ಅಲ್ಲಿ ಬರ್ಕೊಳ್ಳೋಣ ಅವಾಗ ಏನಾಗುತ್ತೆ b divided by a ನಮಗೆ ಇದು ದಿಸ್ ವಿ ಕ್ಯಾನ್ ರೈಟ್ ಆಸ್ secant theta ನಾನು ಕೇಳಿರ್ತೇನೆ ಇವಾಗ ಏನು ಬರುತ್ತೆ 1 divided by cos theta ಆಗುತ್ತೆ cos theta ಬರ್ಕೊಳ್ಳಿ ಓಕೆ ನಾವು ಇಂಟು tan theta ಕ್ಯಾನ್ ರೈಟ್ ಆಸ್ sin theta divided by cos theta ಓಕೆ ನಾವು ಈ cos theta ಕ್ಯಾನ್ಸಲ್ ಮಾಡಿ ಏನು ಬರುತ್ತೆ 1 divided by sin theta ಮೇಲೆ ತಗೊಂಡ್ರೆ ಏನಾಗುತ್ತೆ ನಮಗೆ ದಟ್ ಈಸ್ dy by dx that is equal to b by a ಹೆಂಗಿದೆ ಹಂಗೆ ಬರ್ಕೊಳ್ಳಿ 1 divided by sin theta ಮೇಲೆ ತಗೊಂಡು ಹೋದ್ರೆ ಏನಾಗುತ್ತೆ ನಮಗೆ cosecant theta ಆಗುತ್ತೆ ನೋಡಿ cosecant theta so this is what the dy by dx ಓಕೆ ಸೊ ನಮ್ಗೆ ಇಷ್ಟೇ ಇರುತ್ತೆ ನೋಡಿ ಸೊಲ್ಯೂಷನು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ನಾವು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ
Okay, so now, so question number 10 ನೋಡಿ ಏನಿದೆ. Question number 10 what they have given x that is equal to a times of cos theta plus theta sin theta ಅಂತ ಕೊಟ್ರ, y that is equal to a times of sin theta minus theta cos theta ಅಂತಿದೆ. ಹೌದಾ? Okay, now so ಏನ್ ಮಾಡೋಣ, so our intention is to find dy by dx. ಹೌದಾ? So dy by dx ಕಂಡುಹಿಡಿಬೇಕು. dy by dx ಕಂಡುಹಿಡಿಬೇಕಂದ್ರೆ ಸೊ ನಾವೇನ್ ಮಾಡೋಣ, dx by dθ ಕಂಡುಹಿಡಿಬೇಕು, ಆಮೇಲೆ dy by dθ ಕಂಡುಹಿಡಿಯೋಣ. ಸೊ ಫಸ್ಟ್ dx by dθ ಅಂತ ಕಂಡುಹಿಡಿಯೋಕ್ಕೋಸ್ಕರ x that is equal to ಏನು ಕೊಟ್ಟಿದ್ರೆ ಅದನ್ನ ಬರ್ಕೊಳ್ತೀನಿ ನೋಡಿ. that is x that is equal to a times of cos theta, a times of cos theta plus theta sin theta. Okay, x that is equal to a, that is a times of cos theta plus theta sin theta, y that is equal to a times of sin theta. ಇದು ಆಮೇಲೆ ಮಾಡೋಣಂತೆ, ಇತ್ತಡ್ರಿ ಇದು ಆಮೇಲೆ ಮಾಡೋಣಂತೆ. ಓಕೆ, so I will erase it. First ಇದನ್ನ ಏನು ಮಾಡೋಣ, differentiate with respect to theta ಮಾಡೋಣ. Now so this is differentiate with respect to theta, differentiate with respect to theta. ಅವಾಗ ಏನಿದೆ ನಮಗೆ, ಅವಾಗ ಏನಾಗುತ್ತೆ ಅಂದ್ರೆ dx by dθ that is equal to ಏನದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಆಮೇಲೆ ಏನು ಈ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಥೀಟಾ, ಡಿಫ್ರೆನ್ಷಿಯೇಷನ್ ಇದನ್ನ ಕಂಪ್ಲೀಟ್ ಆಗಿ ಮಾಡ್ಕೋಬೇಕು ನಾವು. ಓಕೆ, ಅದಕ್ಕೋಸ್ಕರ ಸಪ್ರೇಟ್ ಆಗಿ ಮಾಡ್ಕೊಂಡ್ಬಿಡ್ತೀನಿ, ಕಂಪ್ಲೀಟ್ ಆಗಿ ಮಾಡ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಥೀಟಾ, ಓಕೆ, ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಥೀಟಾ ಸೈನ್ ಥೀಟಾ. ಓಕೆ, ಸೊ ನಾವು ಇದನ್ನ ಫರ್ದರ್ ಸಾಲ್ವ್ ಮಾಡಿ. ಎ ಹೆಂಗಿದೆ ಹಂಗೆ ಬರ್ಕೊಡಿ. ದಟ್ ಈಸ್ ಕಾಸ್ ಥೀಟಾನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ ಸೈನ್ ಥೀಟಾ ಆಗುತ್ತೆ, ಮೈನಸ್ ಸೈನ್ ಥೀಟಾ ಬರ್ಕೊಳ್ಳಿ, ಪ್ಲಸ್ ಆಮೇಲೆ ಥೀಟಾ ಸೈನ್ ಥೀಟಾನ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ನಮಗೆ ಯು ಇಂಟು ವಿ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಯು ಇಂಟು ವಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಯು ಡ್ಯಾಶ್ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಇಂಟು ಯು. ಓಕೆ, ಸೊ ಇದ್ರ ಬಗ್ಗೆ ಗೊತ್ತಿರಬೇಕು ಡಿಫ್ರೆನ್ಷಿಯೇಷನ್. ಫಸ್ಟ್ ಏನು ಮಾಡಿ, ಇದು ಯು ಅಂತ ಅನ್ಕೊಡಿ, ಥೀಟಾನ ಯು ಅಂತ ತಗೊಳ್ಳಿ, ಇದನ್ನ ವಿ ಅಂತ ತಗೊಳ್ಳಿ, ಥೀಟಾನ ಡಿಫ್ರೆನ್ಷಿಯೇಟ್ ಮಾಡಿ, ಡಿಫ್ರೆನ್ಷಿಯೇಷನ್ ಆಫ್ ಥೀಟಾ. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಥೀಟಾ. ಅವಾಗ ಏನು ಮಾಡಿ, ಇಲ್ಲಿ ಸೈನ್ ಥೀಟಾ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಸೈನ್ ಥೀಟಾ ಯು ರೈಟ್ ಆಸ್ ಇಟ್ ಈಸ್, ಪ್ಲಸ್ ಆಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಥೀಟಾ. ಓಕೆ, ಈ ಥೀಟಾನ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಥೀಟಾ ಯು ರೈಟ್ ಆಸ್ ಇಟ್ ಈಸ್. ಓಕೆ, ನಮ್ಗೆ ಇದು ಇಷ್ಟು ಬಂತು. ಓಕೆ, ನಾವು ಸೊ ದಿಸ್ ನಮಗೆ ಇದನ್ನ ಫರ್ದರ್ ಸಾಲ್ವ್ ಮಾಡಿ. ಎ ರೈಟ್ ಆಸ್ ಇಟ್ ಈಸ್, ನಮಗೆ ಮೈನಸ್ ಸೈನ್ ಥೀಟಾ ಆಲ್ಸೋ ರೈಟ್ ಆಸ್ ಇಟ್ ಈಸ್. ನಾವು ಯಾಕೆ ಇದನ್ನೇನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಥೀಟಾ ಡಿಫ್ರೆನ್ಷಿಯೇಟ್ 1 ಬರುತ್ತೆ. ಓಕೆ, 1 ಇಂಟು ಸೈನ್ ಥೀಟಾ ಮಾಡಿದ್ರೆ ಸೈನ್ ಥೀಟಾನೇ ಬರುತ್ತೆ, ಸೈನ್ ಥೀಟಾ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಈಗ ಥೀಟಾ ಆಲ್ರೆಡಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಮಗೆ ಸೈನ್ ಥೀಟಾನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ ಕಾಸ್ ಥೀಟಾ ಬರುತ್ತೆ. ಓಕೆ, ದಟ್ ಈಸ್ ಕಾಸ್ ಥೀಟಾ ಬರುತ್ತೆ, ಕಾಸ್ ಥೀಟಾ ಬರ್ಕೊಳ್ಳಿ. ನಾ ಹಿಯರ್ ಯು ಹ್ಯಾವ್ ಪ್ಲಸ್ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಕ್ಯಾನ್ಸಲ್ ಮಾಡಿ ಏನು ಉಳಿತು ನಮಗೆ, ಥೀಟಾ ಕಾಸ್ ಥೀಟಾ. ಅಂದರೆ dx by dθ that is equal to ಏನು ನಮ್ಗೆ ಬಂತು, ನಮಗೆ a theta cos theta. ಓಕೆ, a theta cos theta ಇಷ್ಟ ಆಯ್ತಾ. ನೆಕ್ಸ್ಟ್ ಅದೇ ಥರ ಏನು ಮಾಡೋಣ, ನಾವು dy by dθ ಕಂಡಿಡೋಣ. ಓಕೆ, ನಾವು dx by dθ ಬಂತು, ನಾವು ಏನು ಮಾಡೋಣ ಈಗ dy by dθ ಅಂತ ಕಂಡಿಡೋಣ. ಸೊ ನಾವು ಜಸ್ಟ್ ಸಿ, ಸೊ y ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ, y that is equal to a times of sin theta. ಓಕೆ, a times of sin theta minus theta cos theta, a times of sin theta minus theta cos theta. ಓಕೆ, ನಾವು ಇದನ್ನ ಏನು ಮಾಡೋಣ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಅವಾಗ ಏನಾಗುತ್ತೆ ಅಂದರೆ, ಸೊ ದಿಸ್ ವಿಲ್ ಬಿಕಮ್ ಔಟ್ dy by dθ ದಟ್ ಈಸ್ ಈಕ್ವಲ್ ಟು ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಆಮೇಲೆ ಸೈನ್ ಥೀಟಾನ ಡಿಫ್ರೆನ್ಷಿಯೇಟ್ ಮಾಡಿ, ಮೈನಸ್ ಆಫ್ ಥೀಟಾ ಕಾಸ್ ಥೀಟಾನ ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲಿ ಮಾಡ್ತೀನಿ ನೋಡಿ, ದಟ್ ಈಸ್ ಇಲ್ಲಿ ನೋಡಿ ಎ ಮತ್ತು ಇದೆಲ್ಲದಕ್ಕೂ ಕನ್ಸಿಡರ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ವೈ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಥೀಟಾ minus of differentiation of theta cos theta, okay. Now ಹಿಂಗೆ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ, ಏನಾಗುತ್ತೆ ನಮಗೆ, ಸೊ ದಿಸ್ ಈಸ್ ಎ ಯು ರೈಟ್ ಆಸ್ ಇಟ್ ಈಸ್, ಸೈನ್ ಥೀಟಾನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಥೀಟಾ ಆಗುತ್ತೆ, ಕಾಸ್ ಥೀಟಾ ಬರ್ಕೊಳ್ಳಿ, ಮೈನಸ್ ಆಫ್, ಸೊ ನಮಗೆ ಏನು ಮಾಡಬೇಕು, ಡಿ ಡಿಫ್ರೆನ್ಷಿಯೇಷನ್ ಆಫ್ ಥೀಟಾ ಕಾಸ್ ಥೀಟಾ. ನಿಮಗೆ ಯು ನೋ ದಟ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಯು ಇಂಟು ವಿ. ಓಕೆ, ಯು ಇಂಟು ವಿ ಫಾರ್ಮ್ ಇದೆ, ಯು ನೋ ದಟ್ ಯು ಇಂಟು ವಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಯು ಡ್ಯಾಶ್ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಇಂಟು ವಿ. ಹೌದಾ, ಅದೇ ಥರ ಇನ್ನೇನು ಮಾಡೋಣ, ಇದನ್ನ ಥೀಟಾನ ಡಿಫ್ರೆನ್ಷಿಯೇಟ್ ಮಾಡಿ, ಅಂದರೆ ಯುನ ಡಿಫ್ರೆನ್ಷಿಯೇಟ್ ಮಾಡಿ, ಅಂದರೆ ಥೀಟಾನ ಡಿಫ್ರೆನ್ಷಿಯೇಟ್ ಮಾಡೋಣ, ಡಿ ಥೀಟಾ ಬೈ ಥೀಟಾ. ಓಕೆ, ಇಂಟು ಕಾಸ್ ಥೀಟಾ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಕಾಸ್ ಥೀಟಾ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಪ್ಲಸ್ ಆಮೇಲೆ ಏನು ಮಾಡಿ, ಡಿಫ್ರೆನ್ಷಿಯೇಷನ್ ಆಫ್ ವಿನ ಅಂದರೆ ಈ ಕಾಸ್ ಥೀಟಾನ ಡಿಫ್ರೆನ್ಷಿಯೇಟ್ ಮಾಡಿ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಥೀಟಾ. ಓಕೆ, ಆಮೇಲೆ ಏನು ಮಾಡೋಣ, ಇದು ಥೀಟಾ ಯು ರೈಟ್ ಆಸ್ ಇಟ್ ಈಸ್, ನಮಗೆ ಇಷ್ಟು ಬರುತ್ತೆ ನೋಡಿ ನಾವು. ಓಕೆ, ನೆಕ್ಸ್ಟ್ ನೋಡಿ ಏನಿದೆ ನಮಗೆ, ಸೊ ದಿಸ್ ಎ ಯು ರೈಟ್ ಆಸ್ ಇಟ್ ಈಸ್, ನಾವು ಕಾಸ್ ಥೀಟಾನು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ದಿಟ್ ಈಸ್ ಕಾಸ್ ಥೀಟಾ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಲ್ಲಿ ಮೈನಸ್, ಇಲ್ಲಿ ನೋಡಿ ಮೈನಸ್ ಇದು ಎರಡಕ್ಕೂ ಬಿಲಾಂಗ್ ಆಗಿದೆ ಅಂತ ಅರ್ಥ. ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ ಇಲ್ಲಿ, ದಟ್ ಈಸ್ ಥೀಟಾನ ಡಿಫ್ರೆನ್ಷಿಯೇಟ್ ಮಾಡಿ 1 ಬರುತ್ತೆ, 1 ಇಂಟು ಕಾಸ್ ಥೀಟಾ ಬರ್ಕೊಳ್ಳಿ. ನೆಕ್ಸ್ಟು ಈ ಕಾಸ್ ಥೀಟಾನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ ಸೈನ್ ಥೀಟಾ ಬರುತ್ತೆ, ಮೈನಸ್ ಸೈನ್ ಥೀಟಾ. ಓಕೆ, ಈ ಥೀಟಾ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ದಟ್ ಈಸ್ ಥೀಟಾ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ ನೋಡಿ,
ಸೊ ದಟ್ ಈಸ್ ನಮಗೆ ಇದು ಎ ಹೊರಗಿದೆ ಹೆಂಗೆ ಬರ್ಕೊಳ್ಳಿ ಸದ್ಯಕ್ಕೆ ಇನ್ನು ದಟ್ ಈಸ್ ಕಾಸ್ ಥೀಟಾ ಆಲ್ಸೋ ರೈಟ್ ಆಸ್ ಇಟ್ ಈಸ್ ಈ ಮೈನಸಿಂದ ಮಲ್ಟಿಪ್ಲೈ ಮಲ್ಟಿಪ್ಲೈ ದಿಸ್ ಈಸ್ ಮೈನಸ್ ಕಾಸ್ ಥೀಟಾ ಆಗುತ್ತೆ ಮೈನಸ್ ಕಾಸ್ ಥೀಟಾ ಅಂದರೆ ಈ ಮೈನಸಿಂದ ಮಲ್ಟಿಪ್ಲೈ ಮೈನಸ್ ಇಂಟು ಮೈನಸ್ ಪ್ಲಸ್ ನಮಗೆ ಟೀಟಾ ಕಾಸ್ ಥೀಟಾ ಆಗುತ್ತೆ ನೋಡಿ ಪ್ಲಸ್ ಟೀಟಾ ಕಾಸ್ ಥೀಟಾ ಆಗುತ್ತೆ ಓಕೆ ಸೊ ನಾವು ಇಷ್ಟು ಬಂತ ನಾವು ಪ್ಲಸ್ ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಮಾಡಿ ನಾವು ಏನು ಬರುತ್ತೆ ಎ ಟೀಟಾ ಕಾಸ್ ಸೈನ್ ಥೀಟಾ ಬರುತ್ತೆ ಎ ಟೀಟಾ ಸೈನ್ ಥೀಟಾ ಸೊ ನಾವು ಏನು ಮಾಡಬೇಕು ದಿಸ್ ಈಸ್ ವಾಟ್ ಡಿ ವೈ ಬೈ ಡಿ ಥೀಟಾ ಹೌದಾ ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಓಕೆ dy by dx that is equal to dy by dx that is equal to ನಮಗೇನು dy by d theta dy by d theta okay divided by dx by d theta ಹೌದಾ ಸೊ dy by d theta ಅಂದ್ರೆ ಏನು dy by d theta we have got as a theta sin theta okay dx by d theta ಅಂದ್ರೆ ಏನು ಬಂತು a theta cos theta now just see here ನಾವೇನು ಮಾಡಿ ಈ a ಕ್ಯಾನ್ಸಲ್ ಮಾಡಿ theta ಕ್ಯಾನ್ಸಲ್ ಮಾಡಿ sin theta by cos theta sin theta by cos theta ಅಂದ್ರೆ ಏನಾಗುತ್ತೆ ನಮಗೆ ಸೊ tan theta ಆಗುತ್ತೆ ನೋಡಿ ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್ ಓಕೆ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಓಕೆ ಸೊ ನೆಕ್ಸ್ಟ್ ನೋಡಿ ಸೊ ದಿಸ್ ಈ ಕ್ವಶನ್ ಲೆಂತ್ ಮೆಥಡು ಮಾಡ್ಬೋದು ಈಸಿ ಮೆಥಡು ಮಾಡ್ಬೋದು ಸೊ ನಾವು ನೋಡಿ ನಾನು ನಿಮಗೆ ಶಾರ್ಟ್ ಕಟ್ ಮೆಥಡ್ ಅದು ಮಾಡೋದು ಹೇಳ್ಕೊಡ್ತೀನಿ ಇದನ್ನ ಶಾರ್ಟ್ ಕಟ್ ವೆರಿ ಶಾರ್ಟ್ ಕಟ್ ಮೆಥಡು ಓಕೆ ಬಟ್ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚೆನ್ನಾಗಿ ಗೊತ್ತಿರಬೇಕು ನಮ್ಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ ಏನು ದಟ್ ಈಸ್ ನಮ್ಗೆ ಏನು ಗೊತ್ತಿರಬೇಕಂದ್ರೆ ಸೊ ದಿಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಓಕೆ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ sin inverse of x plus cos inverse of x that is equal to n value that is pi by 2 ಇದು ಗೊತ್ತಿರಬೇಕು ನಮಗೆ sin inverse of x plus cos inverse of x that is equal to ಏನು pi by 2 ಇದು ಗೊತ್ತಿದ್ರೆ ಈಸಿಯಾಗಿ ಮಾಡ್ಬಿಡ್ತೀರಾ ಸೊ ನಾವೇನು ಪ್ರೂವ್ ಮಾಡಬೇಕು ಇದು ನೋಡಿ ಕೊಟ್ಟರೆ x ಕೊಟ್ಟರೆ y ಕೊಟ್ಟರೆ ಓಕೆ ಸೊ ನಮಗೆ ಶೋ ದಟ್ dy by dx that is equal to minus y by x ಅಂತೇಳಿ ಪ್ರೂವ್ ಮಾಡಬೇಕು ಓಕೆ ನಾವು ಮಾಡ್ತೀನಿ ನೋಡಿ ಫಸ್ಟ್ ಏನು ಮಾಡೋಣ ದಟ್ ಈಸ್ ಎಕ್ಸ್ ಇಂಟು ವೈ ಮಾಡ್ಕೊಂಡು ದಟ್ ಈಸ್ ಎಕ್ಸ್ ಇದು ಕೊಟ್ಟರೆ ಎಕ್ಸ್ ಇದು ವೈ ಇದು ಕೊಟ್ಟರೆ ದಟ್ ಈಸ್ ಎಕ್ಸ್ ಇಂಟು ವೈ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎಕ್ಸ್ ಇಂಟು ವೈ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಟು ದಿ ಪವರ್ ಸೈನ್ ಇನ್ವರ್ಸ್ ಆಫ್ ಟಿ ಓಕೆ ಸೈನ್ ಇನ್ವರ್ಸ್ ಆಫ್ ಟಿ ಇಂಟು ರೂಟ್ ಆಫ್ ಏನಾಗುತ್ತೆ ಎ ಟು ದಿ ಪವರ್ ಕಾಸ್ ಇನ್ವರ್ಸ್ ಆಫ್ ಟಿ ಬರುತ್ತೆ ಹೌದಾ ಓಕೆ ನಾವು ಎರಡು ಮಲ್ಟಿಪ್ಲೈ ಮಾಡಿ ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx ದಟ್ ಈಸ್ ಈಕ್ವಲ್ ಟು ಮೈನಸ್ y by x ಅಂತೇಳಿ ಪ್ರೂವ್ ಮಾಡಬೇಕು ಇವೆಲ್ಲ ನೋಡಿ ಈ ಎಕ್ಸೈಸ್ ಕ್ವಶನ್ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗ್ತವೆ ಓಕೆ ನಾವು ಇಸ್ ಎಕ್ಸ್ ಇಂಟು ವೈ ರೈಟ್ ಆಸ್ ಇಟ್ ಈಸ್ ಎಕ್ಸ್ ಇಂಟು ವೈ ಹೆಂಗಿದೆ ಹೆಂಗೆ ಬರ್ಕೊಳ್ಳಿ ನಾವು ಯು ಜಸ್ಟ್ ಸಿ ಹಿಯರ್ ಇವೆರಡು ಮಲ್ಟಿಪ್ಲೈ ಮಾಡಿ ರೂಟ್ ಒಳಗಿನ್ನು ರೂಟ್ ಎರಡು ಮಲ್ಟಿಪ್ಲೈ ಮಾಡ್ಬೋದಾ ಸೊ ಎರಡು ರೂಟ್ಸ್ ಇದಾವೆ ಅಂದರೆ ರೂಟ್ಸ್ ಒಳಗಿನ ಟರ್ಮ್ಸ್ ಮಲ್ಟಿಪ್ಲೈ ಮಾಡೋದು ಹೆಂಗೆ ಬರಿಬೋದು ಅಂದರೆ ರೂಟ್ ಆಫ್ ಎ ಟು ದಿ ಪವರ್ ಆಫ್ ಸೈನ್ ಇನ್ವರ್ಸ್ ಟಿ ಇಂಟು ಎ ಟು ದಿ ಪವರ್ ಆಫ್ ಕಾಸ್ ಇನ್ವರ್ಸ್ ಟಿ ಓಕೆ ನಾವು ಇಲ್ಲಾಂದ್ರೆ ಇನ್ನೊಂದ್ಸಲ ಬರ್ದು ಬಿಡ್ತಾಳ್ರಿ ಇದು ಕಾಸ್ ಇನ್ವರ್ಸ್ ಟಿ ಹೌದಾ ಓಕೆ ನಾವು ಯು ನೋ ದಟ್ ಎ ಟು ದಿ ಪವರ್ ಎಮ್ ಓಕೆ ಇಂಟು ಎ ಟು ದಿ ಪವರ್ ಎನ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎ ಟು ದಿ ಪವರ್ ಎಮ್ ಪ್ಲಸ್ ಎನ್ ಆಗುತ್ತೆ ಅದೇ ಥರ ನೋಡಿ ಅದೇ ಫಾರ್ಮಟ್ಲಿ ಇದಿದ್ದು ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ ಎಕ್ಸ್ ಇಂಟು ವೈ ದಟ್ ಈಸ್ ಈಕ್ವಲ್ ಟು ನಮಗೆ ಎ ಟು ದಿ ಪವರ್ ಸೈನ್ ಇನ್ವರ್ಸ್ ಆಫ್ ರೂಟ್ ರೂಟ್ ಆಫ್ ಸೈನ್ ಇನ್ವರ್ಸ್ ಆಫ್ ಟಿ ಪ್ಲಸ್ ಏನಾಗುತ್ತೆ ಕಾಸ್ ಇನ್ವರ್ಸ್ ಆಫ್ ಟಿ ಆಗುತ್ತೆ ಕಾಸ್ ಇನ್ವರ್ಸ್ ಆಫ್ ಟಿ ಓಕೆ ಯು ನೋ ದಟ್ ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಟಿ ಪ್ಲಸ್ ಕಾಸ್ ಇನ್ವರ್ಸ್ ಟಿ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಪೈ ಬೈ 2 ಬರುತ್ತೆ ಅದು ಪೈ ಬೈ 2 ಬರ್ಕೊಳ್ಳಿ ನಮಗೆ ಎಕ್ಸ್ ಇಂಟು ವೈ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ರೂಟ್ ಆಫ್ ಎ ಟು ದಿ ಪವರ್ ಪೈ ಬೈ 2 ಹೌದಾ ರೂಟ್ ಆಫ್ ಎ ಟು ದಿ ಪವರ್ ಪೈ ಬೈ 2 ಇಷ್ಟು ಬಂತು ಓಕೆ ನೋಡಿ ಇದನ್ನ ಸಾಲ್ವ್ ಮಾಡೋಣ ನೋಡಿ ಓಕೆ ಸೊ ಈಗ ಸಾಲ್ವ್ ಮಾಡೋಕೆ ಏನು ಮಾಡೋಣ ಅಂದರೆ ಫಸ್ಟ್ ಏನು ಮಾಡೋಣ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸೇ ಮಾಡಿ ಓಕೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ with respect to x ಮಾಡಿ ಅವಾಗ ಏನಾಗುತ್ತೆ differentiation of x into y with respect to x that is equal to differentiation of root of a to the power pi by 2 okay so that is with respect to x now ಇದು ಯಾವ ಫಾರ್ಮೆಟ್ ಇದೆ u into v ಫಾರ್ಮೆಟ್ ಇದೆ ಫಸ್ಟ್ ಏನು ಮಾಡೋಣ u ನ ಡಿಫ್ರೆನ್ಷಿಯೇಟ್ ಮಾಡಿ ಅಂದರೆ x ನ ಡಿಫ್ರೆನ್ಷಿಯೇಟ್ ಮಾಡಿ ಓಕೆ y ನ ಹಂಗೆ ಬರ್ಕೊಳ್ಳಿ ನೆಕ್ಸ್ಟ್ ಪ್ಲಸ್ y ನ ಡಿಫ್ರೆನ್ಷಿಯೇಟ್ ಮಾಡಿ ಅವಾಗ ಏನಾಗುತ್ತೆ dy by dx ಓಕೆ ನಾವು ಎಕ್ಸ್ ಹಂಗೆ ಬರ್ಕೊಳ್ಳಿ ದಟ್ ಈಸ್ ಈಕ್ವಲ್ ಟು ಇದು ಕಾನ್ಸ್ಟೆಂಟ್ ಹೌದಾ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ ಯಾವತ್ತಿದ್ರೆ ಏನು ಬರುತ್ತೆ ನಮಗೆ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ ಯಾವತ್ತಿದ್ರೆ ನಮಗೆ 0 ಬರುತ್ತೆ 0 ಬರ್ಕೊಳ್ಳಿ ಓಕೆ ಈ ಎಕ್ಸ್ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ ಎಕ್ಸ್ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ ದಟ್ ಈಸ್ 1 ಇಂಟು ವೈ ಪ್ಲಸ್ dy by dx ಇಂಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು 0
ಈ ಪ್ಲಸ್ ವೈನ ಈ ಕಡೆ ತೊಗೊಂಡು ಏನಾಗುತ್ತೆ, ಪ್ಲಸ್ ವೈನ ಈ ಕಡೆ ತಂದರೆ ಮೈನಸ್ ವೈ ಆಗುತ್ತೆ. ಮೈನಸ್ ವೈ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ನ ಈ ಕಡೆ ಬರ್ಕೊಂಡಿದ್ದೀನಿ ಡಿ ವೈ ಬೈ ಡಿ ಎಕ್ಸ್. ಓಕೆ, ಈಗ ನೋಡಿ ಈ ಎಕ್ಸ್ನ ಇಲ್ಲಿರೋ ಎಕ್ಸ್ನ ಇಲ್ಲಿ ಡಿನಾಮಿನೇಟ್ರಲ್ಲಿ ತರ್ತೀನಿ. ಅವಾಗ ಏನಾಗುತ್ತೆ ನಮಗೆ, ಸೊ ಇಲ್ಲಿ ಬರ್ತೀನಿ ನೋಡಿ ಫರ್ದರು, ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಈ ಮೈನಸ್ ವೈ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಲ್ಲಿರೋ ಎಕ್ಸ್ನ ಏನು ಮಾಡ್ತೀನಿ, ಇಲ್ಲಿ ಡಿನಾಮಿನೇಟರ್ ತಂದಾಗ ಮೈನಸ್ ವೈ ಬೈ ಎಕ್ಸ್ ಆಗುತ್ತೆ. ಇಷ್ಟೇ ನೋಡಿ, ಇದನ್ನೇ ಪ್ರೂವ್ ಮಾಡಿ ಅಂತ ಹೇಳಿದ್ರು. ಓಕೆ, ಇಷ್ಟು ಕಂಪ್ಲೀಟ್, ಇಷ್ಟು ಸಾಲ್ವ್ ಮಾಡಿದ್ರೆ ಮುಗಿಟ್ಟು. ಸೊ ನಿಮಗೆ ಲೆಂತಿ ಮೆಥಡ್ ಇದೆ, ಲೆಂತಿ ಮೆಥಡ್ ಬೇಡ, ಇಷ್ಟೇ ಸಾಲ್ವ್ ಮಾಡಿ, ಇದು ಭಾಳ ಈಸಿ ಆಗುತ್ತೆ. ಓಕೆ, ಈ ಮೆಥಡಿಂದ ಸಾಲ್ವ್ ಮಾಡಿದ್ರೆ ನಿಮ್ಗೆ ಮಾರ್ಕ್ಸ್ ಬರ್ತವೆ. ಓಕೆ, ನೆಕ್ಸ್ಟು, ಸೊ ಈ ಎಕ್ಸಸೈಸ್ ಮುಗಿತು. ನೆಕ್ಸ್ಟು ನಾವು ಎಕ್ಸಸೈಸ್ ಸಾಲ್ವ್ ಮಾಡೋಂತಾರೆ. ನೆಕ್ಸ್ಟು ಯಾವ ಎಕ್ಸಸೈಸ್ ಸಾಲ್ವ್ ಮಾಡೋಣ, ನೆಕ್ಸ್ಟು 5.7 ಕಾನ್ಸೆಪ್ಟ್ ಕಲಿಯೋಣ. ಆಮೇಲೆ ಅದಾದಮೇಲೆ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡೋಣ ಅಂತಾರೆ. ವೀಡಿಯೋನ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ.